ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಫೆಬ್ರವರಿ 23, 2025ರಂದು HK ವಿಭಾಗದ ಗ್ರೂಪ್ ಬಿ ಎಕ್ಸಾಮ್ ಆಯಿತು. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 16 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರೆ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥ ವಿಧಾನಗಳನ್ನ ನೋಡಿಕೊಂಡು ನೀವು ಕೂಡ ಮುಂಬರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪರೇಷನ್ ನಡೆಸ್ತಿರತಕ್ಕಂಥ ಭಾವನೆಯೊಂದಿಗೆ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವ ಸಲುವಾಗಿ ಒಬ್ಬ ವಿದ್ಯಾರ್ಥಿಯು ಒಟ್ಟು ಅಂಕಗಳಲ್ಲಿ 280 ಅಂಕಗಳನ್ನು ಪಡೆಯುವ ಅಗತ್ಯವಿದೆ. ನೋಡ್ರಿ, ಟೋಟಲ್ ಮಾರ್ಕ್ಸ್ ಅಲ್ಲಿ 280 ಬಿದ್ದರೆ ಪಾಸ್ ಆಗ್ತಾನೆ. ಅಂದ್ರೆ ಇದು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿ 280 ಅಂದ್ರೆ ಕನಿಷ್ಠ ಅಂಕಗಳು. ಸುರೇಶನು 264 ಅಂಕಗಳನ್ನು ಪಡೆದಿದ್ದಾನೆ ಮತ್ತು 2% ಅನುತ್ತೀರ್ಣನೆಂದು ಘೋಷಿಸಲಾಗಿದೆ. 2% ಫೇಲ್ ಆಗಿಬಿಟ್ಟಿದ್ದಾನೆ ಇವನು. ಇನ್ನೂ 2% ತೆಗೆದ್ರೆ ಪಾಸ್ ಆಗ್ತಿದ್ದ ಸುರೇಶ್. ಹಾಗಾದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅವಶ್ಯಕವಾಗಿರುವ ಕನಿಷ್ಠ ಶೇಕಡಾವಾರು ಎಷ್ಟು? ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಕೇಳಿದ್ದೇನೆ. ಕನಿಷ್ಠ ಅಂಕಗಳೆಷ್ಟು? 280 ತೆಗೆದುಕೊಂಡ್ರೆ ಪಾಸ್ ಆಗ್ತಾರೆ. ಸುರೇಶ್ ಎಷ್ಟು ತೆಗೆದುಕೊಂಡಿದ್ದಾನೆ? 264 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ. ಫೇಲ್ ಆಗಿದ್ದಾನೆ. ಈಗ ಅವನು ಫೇಲ್ ಆಗಿದ್ದಾನೆ ಅಂತಂದ್ರೆ ಎಷ್ಟು ಅಂಕಗಳಿಂದ ಫೇಲ್ ಆಗಿದ್ದಾನೆ? ಎಷ್ಟು ಅಂಕಗಳಿಂದ ಫೇಲ್ ಆಗಿದ್ದಾನೆ? 264 280 ಅಂತಂದ್ರೆ 16 ಅಂಕಗಳಿಂದ ಫೇಲ್ ಆಗಿದ್ದಾನೆ. ಹೌದು ತಾನೆ? 16 ಅಂಕ ಬಿದ್ರೆ ಪಾಸ್ ಆಗ್ತಿದ್ದ. ಇದನ್ನು ಪರ್ಸೆಂಟೇಜ್ ಅಲ್ಲಿ ಹೇಳಿದ್ದಾರೆ, ಕ್ವಶನ್ ಅಲ್ಲಿ ಕೊಟ್ಟಿದೆ. 2% ಅಂಕಗಳಿಂದ ಫೇಲ್ ಆಗಿದ್ದಾನೆ. ಹಾಗಾದ್ರೆ 16 ಅಂಕ = 2%. ಹೌದು ತಾನೆ? 16 ಅಂಕ = 16 ಮಾರ್ಕ್ಸ್ ಇದ್ರೆ ಪಾಸ್ ಆಗ್ತಿದ್ದ. 2% ಬಿದ್ರೆ ಪಾಸ್ ಆಗ್ತಿತ್ತ. ಅಂದ್ರೆ 2% = 16 ಅಂಕಗಳು. ಹಾಗಾದ್ರೆ ನಾವು ಕಂಡುಹಿಡಬೇಕಾಗಿದ್ದು ಮಿನಿಮಮ್ ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಬಿದ್ರೆ ಪಾಸ್ ಆಗ್ತಾನೆ. ಆಗ ನಮಗೆ ಗೊತ್ತು 280 ಮಾರ್ಕ್ಸ್ ಇದ್ರೆ ಪಾಸ್ ಆಗ್ತಾನೆ. ಹಾಗಾದ್ರೆ ಅದೆಷ್ಟು ಪರ್ಸೆಂಟೇಜ್ ಆಗುತ್ತೆ? ಇಲ್ಲಿ ಗೊತ್ತು ನಮಗೆ 16 ಅಂಕ ಅಂದ್ರೆ 2%. ಹಾಗಾದ್ರೆ 280 ಅಂಕಗಳಂದ್ರೆ ಎಷ್ಟು ಪರ್ಸೆಂಟೇಜ್? ಅದನ್ನೇ ಕಂಡುಹಿಡಿದ್ಬಿಟ್ರೆ ಮುಗಿದು ಹೋಯ್ತು. ನೋಡ್ರಿ, ನಾವು ಕಂಡುಹಿಡಬೇಕಾದ್ದು ಪರ್ಸೆಂಟೇಜ್. ಹೌದಾ? ಎಸ್, 16 ಅಂಕ ಅಂದ್ರೆ ಎಷ್ಟು ಪರ್ಸೆಂಟೇಜ್? 2%. ಹಾಗಾದ್ರೆ ನಾವು ಕಂಡುಹಿಡಬೇಕಾದ್ದು 100% ಅಲ್ಲ, ಪಾಸಿಂಗ್ ಮಾರ್ಕ್ಸ್. ಕನಿಷ್ಠ ಅಂಕ 280 ಅಂಕಗಳಂದ್ರೆ ಎಷ್ಟು ಪರ್ಸೆಂಟೇಜ್? 2 1 2 8 16. 8 1 8, ಇಲ್ಲಿ 28 ಅದ. 8 3 24, 4 ಉಳಿಯುತ್ತೆ 40 ಆಗುತ್ತೆ. 8 5 40. ಈ ಶೇಕಡ ಇದೆಲ್ಲ, ಈ ಶೇಕಡ ಇಲ್ಲಿ ಬರುತ್ತೆ. ಹಾಗಾದ್ರೆ ಪಾಸ್ ಆಗ್ಬೇಕಾದ್ರೆ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ಬೇಕು? ಅವನು 35% ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು. 280 ಅಂಕಗಳಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು? 35% ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ಇಂಥ ಕ್ವಶನ್ಗಳನ್ನ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾನೆ. ದಯವಿಟ್ಟು ಶೇಕಡಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನ, ಎಲ್ಲಾ ಟಾಪಿಕ್ಗಳನ್ನ ನೋಡ್ಕೊಳ್ಳೇಬೇಕು. ಆಯ್ಕೆ 1 35% ಇದೆಲ್ಲ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತು? ಅರ್ಥ ಆಯ್ತು? ಎಸ್, ಮುಂದಿನ ಕ್ವಶನ್ಗೆ ಹೋಗ್ಬೋದಾ? ಎಸ್, ಕ್ವಶನ್ ನಂಬರ್ 2. ಒಂದು ನಿಗದಿಯಾದ ತರಗತಿಯ ವಿದ್ಯಾರ್ಥಿಗಳಲ್ಲಿ 78% ವಿದ್ಯಾರ್ಥಿಗಳು ಭೌತಶಾಸ್ತ್ರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು 38% ರಸಾಯನಶಾಸ್ತ್ರವನ್ನು ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರದಿಂದ ಕನಿಷ್ಠ ಒಂದು ವಿಷಯವನ್ನು ತೆಗೆದುಕೊಂಡಿದ್ದರೆ ಮತ್ತು 40 ವಿದ್ಯಾರ್ಥಿಗಳು ಎರಡನ್ನು ತೆಗೆದುಕೊಂಡರೆ ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯು ಡ್ಯಾಶ್ ಆಗಿದೆ. ನೋಡ್ರಿ, ಸೇಮ್ ನಾವು ಈಗಾಗಲೇ ಪ್ರೀವಿಯಸ್ ಕ್ವಶನ್ ಮಾಡಿದ್ರು ಅದೇ ರೀತಿ. ಫಿಸಿಕ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು 78%, ಕೆಮಿಸ್ಟ್ರಿನ ತೆಗೆದುಕೊಂಡಿರ್ತಕ್ಕಂಥ 38%. ಇವೆರಡು ಶೇಕಡದಲ್ಲಿ ಕೊಟ್ಟಿದ್ದಾರೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇದು ಪರ್ಸೆಂಟೇಜ್ ಅಲ್ಲ. 40 ವಿದ್ಯಾರ್ಥಿಗಳು ಎರಡನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಕ್ವಶನ್ ಏನು ಕೇಳಿದ್ರೆ, ಹಾಗಾದ್ರೆ ಆ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗಬೇಕು. ಈಗಿಲ್ಲೇ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದಾರಲ್ಲ, ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ ಕಂಡುಹಿಡ್ಕೊಳ್ಬೇಕು. ನಾವು ಪ್ರೀವಿಯಸ್ ಈಗಾಗಲೇ ಆ ಕ್ವಶನ್ ಕಂಡುಹಿಡಿದ್ವಲ್ಲ, ಅಲ್ಲಿ ಹೆಂಗ ಸಂಖ್ಯೆಯನ್ನು ಕಂಡುಹಿಡಿದ ಅಂಕಗಳನ್ನ ಪರ್ಸೆಂಟೇಜ್ ಇತ್ತು. ಅಲ್ಲಿ 16 ಅಂಕಗಳು 2% = 2 ಅಂಕಗಳು ಯಾವ ರೀತಿ ಸಿಕ್ತೋ ಅದೇ ರೀತಿಯಾಗಿ ಇಲ್ಲಿ 40 ವಿದ್ಯಾರ್ಥಿಗಳಿಗೆ ಎಷ್ಟು ಶೇಕಡ ಆಗುತ್ತೆ ಕಂಡುಹಿಡ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಮುಂದೆ ಒಟ್ಟು ವಿದ್ಯಾರ್ಥಿಗಳು 100% ಅಂದ್ರೆ ಎಷ್ಟು? ಎಸ್, ಹಾಗಾದ್ರೆ ಈ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ಕಂಡುಹಿಡಿದ ಹೆಂಗಂತ ಹೇಳಿದ್ರೆ ಇಲ್ಲಿ ಇವೆರಡು ಕೊಟ್ಟಿದ್ದಾರೆ.
ಇವೆರಡನ್ನೂ ಕೂಡಿಸ್ಕೊಂಡು 78% ಮತ್ತು 38% ಅನ್ನ ಎರಡೂ ಕೂಡಿಸ್ಕೊಂಡು ನೂರಲ್ಲಿ ಮೈನಸ್ ಮಾಡಿದ್ರೆ ಎರಡು ವಿಷಯವನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡವಾರು ಸಿಗುತ್ತೆ ನಮಗೆ. ಹೆಂಗೆ ನೋಡ್ರಿ, ಇದು ಫಿಸಿಕ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಅಂತ ಇಟ್ಟುಕೊಳ್ಳಿ. ಫಿಸಿಕ್ಸ್ ಇದು ಕೆಮಿಸ್ಟ್ರಿಯನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ಈ ಭಾಗದಲ್ಲಿ ಬರ್ತಕ್ಕಂಥ ಕಂಪ್ಲೀಟ್ ಆಗಿ ಫಿಸಿಕ್ಸ್ 78%, ಕೆಮಿಸ್ಟ್ರಿ 38%. ಈ ಎರಡೂ ವಿಷಯವನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕಂತಂದ್ರೆ ಶೇಕಡದಲ್ಲಿ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 70, 100ಕ್ಕೆ 78, 100ಕ್ಕೆ 38, 100 ಒಂದು 116% ಆಗುತ್ತೆ. 116%. ಹಾಗಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಇದನ್ನ -100 ಮಾಡ್ಕೊಳ್ಬೇಕು. ಹಾಗಾದ್ರೆ 116ರಲ್ಲಿ 100 ಮೈನಸ್ ಆದ್ರೆ 16% ಏನಿದೆಯಲ್ಲ, ಈ 16% ಎರಡು ವಿಷಯಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು. ನೋಡ್ರಿ, ಎರಡೂ ವಿಷಯಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು? 100ರಲ್ಲಿ ಮೈನಸ್ ಮಾಡಿಬಿಟ್ರೆ ಸಾಕು, ಎರಡೂ ವಿಷಯಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಸಿಕ್ಬಿಡುತ್ತೆ ಶೇಕಡಾವಾರು. ಹಾಗಾದ್ರೆ 16% ಅಂದ್ರೆ ಎಷ್ಟಿಗಿಲ್ಲಿ? 40 ವಿದ್ಯಾರ್ಥಿಗಳು. ಮುಗಿದ ಹೋಯ್ತಲ್ಲ. 16% ಅಂತಂದ್ರೆ 40 ವಿದ್ಯಾರ್ಥಿಗಳು. ಹಾಗಾದ್ರೆ 100% ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು? ಸಿಂಪಲ್, ಮುಗಿದೋಯ್ತು. ಇವೆರಡು ಈ ಕಡೆ ಹಚ್ಕೊಳ್ಳೋದೇ ಹೋಗ್ಕೋಬಿಡಿ. ಕ್ವಶನ್ ಅದನ್ನ ಏನು ಕೇಳೇ ಇಲ್ಲ. ನಮಗೆ ಬೇಕಾಗಿರೋದು ನೋಡ್ರಿ, 16% ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು? 40 ವಿದ್ಯಾರ್ಥಿಗಳು. ನಮಗೆ ಕಂಡುಹಿಡಿಬೇಕಾದ್ರೆ ಟೋಟಲ್ ಸ್ಟ್ರೆಂತ್. ಹಾಗಾದ್ರೆ 100% ಅಂದ್ರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? ಈ ಪರ್ಸೆಂಟೇಜ್ ಕ್ಯಾನ್ಸಲ್, ಈ ಪರ್ಸೆಂಟೇಜ್ ಕ್ಯಾನ್ಸಲ್. 4 10 40, 4 4 16, 4 1 4 25, 25 ಎಷ್ಟೇ? 25 10 ಎಷ್ಟಾಗುತ್ತೆ? 250 ವಿದ್ಯಾರ್ಥಿಗಳು. ಆ ಒಂದು ತರಗತಿಯಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 250 ಆಯ್ತು. ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು ನೋಡ್ರಿ. ಆಯ್ಕೆಲಿ ಇದನ್ನ 250. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದು ಒಂದು ಕಂಡುಹಿಡ್ಕೊಂಡ್ಬಿಡ್ಬೇಕು. ತುಂಬಾ ಸಿಂಪಲ್ ಆಗಿ ನಾವು ಈ ಒಟ್ಟು 78 ಮತ್ತು 78% 38% 116 ಆಯ್ತು. ಅದರಲ್ಲಿ 100ನ್ನ ಮೈನಸ್ ಮಾಡಿಬಿಟ್ರೆ ಎರಡೂ ವಿಷಯಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಶೇಕಡಾವಾರು ಸಿಕ್ಬಿಡುತ್ತೆ. ಯಾವಾಗ ಶೇಕಡಾವಾರು ಸಿಕ್ತೋ ಇಲ್ಲಿ ಸಂಖ್ಯೆ ಗೊತ್ತಿದೆ ನಮಗೆ. ಹಾಗಾದ್ರೆ 16% ಅಂದ್ರೆ 40 ಆಗುತ್ತೆ. ಹಾಗಾದ್ರೆ 100% ಅಂದ್ರೆ ಎಷ್ಟಾಗುತ್ತೆ? 250 ಸ್ಟೂಡೆಂಟ್ಸ್ ಆಗ್ತಾರೆ. ಕ್ಲಿಯರ್? ಮುಂದಿನ ಕ್ವಶನ್ಗೆ ಹೋಗೋದಾ? ಎಸ್, ನೆಕ್ಸ್ಟ್ ಕ್ವಶನ್ 3. ಸ್ನೇಹ, ಸವಿತಾ ಮತ್ತು ಸ್ಮಿತಾ ಒಂದು ವ್ಯವಹಾರದಲ್ಲಿ ಜಂಟಿಯಾಗಿ 30,000 ರೂಪಾಯಿಗಳನ್ನು ಹೂಡಿಕೆ ಮಾಡ್ತಾರೆ. ಸ್ನೇಹಳು ಸ್ಮಿತಾಳಿಗಿಂತ 5,000 ರೂಪಾಯಿ ಕಡಿಮೆ ಹೂಡಿಕೆ ಮಾಡಿದ್ದಲ್ಲಿ ಮತ್ತು ಸವಿತಾಳು ಸ್ಮಿತಾಳಿಗಿಂತ 5,000 ರೂಪಾಯಿ ಹೆಚ್ಚಿಗೆ ಹೂಡಿಕೆ ಮಾಡಿದ್ದಲ್ಲಿ 12,000 ರೂಪಾಯಿಗಳ ಒಟ್ಟು ಲಾಭದಲ್ಲಿ ಸ್ಮಿತಾಳ ಭಾಗವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಪಾರ್ಟ್ನರ್ಶಿಪ್ ಆಧಾರದ ಮೇಲೆ ಇರ್ತಕ್ಕಂಥ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್. ಇವರು ಮೂವರು ಕೂಡ್ಕೊಂಡು 30,000 ರೂಪಾಯಿ ಹಾಕ್ತಾರೆ. ಬಟ್ 30,000 ರೂಪಾಯಿ ಸಮ ಪ್ರಮಾಣದಲ್ಲಿ ಹಾಕಲ್ಲ. ಸ್ನೇಹಳು ಸ್ಮಿತಾಳಿಗಿಂತ 5,000 ರೂಪಾಯಿ ಕಡಿಮೆ. ಇವಳು ಎಕ್ಸ್ ರೂಪಾಯಿ ಹಾಕಿದ್ರೆ ಇವಳು ಎಕ್ಸ್ -5,000. ನೋಡ್ರಿ, ಇವಳಿಗಿಂತ 5,000 ರೂಪಾಯಿ ಕಡಿಮೆ ಆಗ್ತಾಳೆ. ಸವಿತಾ ಸ್ಮಿತಾಳಿಗಿಂತ 5,000 ರೂಪಾಯಿ ಜಾಸ್ತಿ ಆಗ್ತಾಳೆ. ಎಕ್ಸ್ +5,000. ಹೌದಾ? ಹಾಗಾದ್ರೆ ಇವ್ರು ಮೂವರು ಹಾಕಿರ್ತಕ್ಕಂಥ ಬಂಡವಾಳವನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? 30,000 ರೂಪಾಯಿಗಳು ಆಗ್ತವೆ. ಒಂದು ವರ್ಷ ಅಥವಾ ಎಷ್ಟೋ ತಿಂಗಳಾದ್ಮೇಲೆ 12,000 ರೂಪಾಯಿ ಲಾಭ ಬರುತ್ತೆ. 12,000 ರೂಪಾಯಿ ಲಾಭ. ಹಾಗಾದ್ರೆ ಸ್ಮಿತಾಳ ಪಾಲೆಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಇವ್ರು ಹಾಕಿರ್ತಕ್ಕಂಥ ಬಂಡವಾಳದ ರೇಷೋನ ಕಂಡುಹಿಡ್ಕೊಳ್ಬೇಕು ನಾವು. ಹಾಗಾದ್ರೆ ಬಂಡವಾಳದ ರೇಷೋ ಕಂಡುಹಿಡ್ಕೊಳ್ಬೇಕಾದ್ರೆ ಬಂಡವಾಳ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಹಾಗೆ ಕಂಡುಹಿಡ್ಕೊಳ್ಬೇಕಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ -5,000, ಇಲ್ಲಿ +5,000 ಕ್ಯಾನ್ಸಲ್. -5,000 ಮತ್ತು +5,000 ಕ್ಯಾನ್ಸಲ್. 1x 2x 3x ಆಯ್ತು. ಹೌದಾ? 3x = ಎಷ್ಟಿದೆ? 30,000. 3x = 30,000. ಹಾಗಾದ್ರೆ x = 3 1 3, 3 10 30. x = ಎಷ್ಟಾಗುತ್ತೆ? 10,000 ಆಯ್ತು. x = 10,000. x ಯಾರ್ದಲ್ಲಿ? ಸ್ಮಿತಾಳದು. ಸ್ಮಿತಾಳದು ಎಷ್ಟಾಯ್ತು? 10,000 ರೂಪಾಯಿಗಳು ಆದವು. ಸವಿತಾಳದು 10ಕ್ಕೆ 5,000 ರೂಪಾಯಿ ಜಾಸ್ತಿ. 15,000 ರೂಪಾಯಿ ಯಾರ್ದು? ಸವಿತಾಳದು. ಈಗೀಗ 10,000 ರೂಪಾಯಿ -5,000. ಹಾಗಾದ್ರೆ 5,000 ರೂಪಾಯಿ ಯಾರ್ದಾಯ್ತು? ಇಲ್ಲಿ ಸ್ನೇಹಳದಾಯ್ತು. ಇವ್ರು ಮೂವರದು ಸಿಕ್ತು. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕೀಗ? ರೇಷಿಯೋದಲ್ಲಿ ಹೆಚ್ಕೊಳ್ಬೇಕು. ರೇಷಿಯೋದಲ್ಲಿ ಹೆಚ್ಕೊಳ್ಬೇಕಾದ್ರೆ ಇಲ್ಲಿ ನೋಡ್ರಿ, ಈ 3 0 ಕ್ಯಾನ್ಸಲ್, ಇಲ್ಲಿ 3 0 ಕ್ಯಾನ್ಸಲ್, ಇಲ್ಲಿ 3 0 ಕ್ಯಾನ್ಸಲ್. 5ರ ಮೇಲೆ ಇದು ಹೋಗುತ್ತೆ, ಇದು ಹೋಗುತ್ತೆ. ನೋಡ್ರಿ, 5 1 5. ಸ್ನೇಹಳದು 1ರಷ್ಟು ಆಯ್ತು. 5 3 15. ಸವಿತಾಳದು 3ರಷ್ಟು ಆಯ್ತು. 5 2 10. ಇದು ಯಾರ್ದಿಗದು? ಸ್ಮಿತಾಳದಾಯ್ತು.
ಹಾಗಾದ್ರೆ ಇವ್ರು ಮೂವರನ್ನು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ? 1 3 4 2 6 ಆಗುತ್ತಲ್ಲ. ಹಾಗಾದ್ರೆ ಇವ್ರು ಮೂವರಿಗೂ ಬರ್ತಕ್ಕಂಥ ಲಾಭ 12,000ಕ್ಕೆ ಈ 6ದಿಂದ ಡಿವೈಡ್ ಮಾಡಬೇಕು. 6 ಆಗ್ತಾನೆ ನೋಡ್ರಿ. 3 2 5 1 6. ಇಲ್ಲಿ 6 ರೇಷೋ ಈಕ್ವಲ್ ಟು 12,000 ಆದ್ರೆ 1 ರೇಷೋ ಈಕ್ವಲ್ ಟು ಎಷ್ಟಂತ ಸಿಗುತ್ತೆ ನಮಗೆ? 6 1 6, 6 2 12, ಮುಂದೆ 1 0, 2,000 ಆಗುತ್ತೆ. 1 ರೇಷೋ ಈಕ್ವಲ್ ಟು 2,000 ಆಯ್ತು. ಈಗ ಯಾರ್ದಾರು ಕೇಳಿ, ಸ್ಮಿತಾದ ಕೇಳಿದ್ರೆ 2,000ಕ್ಕೆ 2ಕ್ಕೆ ಗುಣಾಕಾರ ಮಾಡಬೇಕು, ಸ್ಮಿತಾದ ಹೇಳಬೇಕು. ಸವಿತಾದ ಕೇಳಿದ್ರೆ 3ರಷ್ಟದ 1 ರೇಷೋ ಈಕ್ವಲ್ ಟು 2,000 ಆಗಿರೋ 3 ರೇಷೋ ಈಕ್ವಲ್ ಟು 6,000 ಸವಿತಾಳದಾಗುತ್ತೆ. ಹಾಗಾದ್ರೆ 1 ರೇಷೋ ಸ್ನೇಹದ ಕೇಳಿದ್ರೆ 1 ರೇಷೋ ಈಕ್ವಲ್ ಟು 2,000, ಇಲ್ಲಿ ಕೂಡ 1 ರೇಷೋ ಇದೆ. ಹಾಗಾದ್ರೆ 2,000 ರೂಪಾಯಿ ಸ್ನೇಹಳದಾಗುತ್ತೆ. ಸಿಂಪಲ್ ಆಗಿ ಉತ್ತರ ಮುಗಿಸ್ಬೋದು. ಎಷ್ಟಾಗುತ್ತೆ ಸ್ಮಿತಾಳದು? 2 2 4. ಹಾಗಾದ್ರೆ 4,000 ರೂಪಾಯಿ ಯಾರ್ದಾಯ್ತು? ಸ್ಮಿತಾಳದಾಯ್ತು. ಇಲ್ಲಿ 3ರಷ್ಟು ಸವಿತಾಳದಿದೆ, 2 3 6, 6,000 ರೂಪಾಯಿ ಯಾರ್ದಾಯ್ತು? ಸವಿತಾಳದಾಯ್ತು. ನೆಕ್ಸ್ಟ್ ಸ್ನೇಹದ 1ರಷ್ಟಿದೆ. ಹಾಗಾದ್ರೆ 1 ರೇಷೋ ಈಕ್ವಲ್ ಟು ಎಷ್ಟಾಗುತ್ತೆ? 2,000 ಆಗುತ್ತೆ. ಹಾಗಾದ್ರೆ ಇವು 3 ಕೂಡಿಸ್ಕೊಟ್ರೆ ಈಗ 12,000 ಆಗುತ್ತಿಲ್ಲ? ಆಗುತ್ತೆ. 6 4 10 2 12,000 ರೂಪಾಯಿ ಆಯ್ತು. ಅವರು ಕೇಳಿರ್ತಕ್ಕಂಥದ್ದು 4,000 ರೂಪಾಯಿ ರೈಟ್ ಆನ್ಸರ್. ಆಯ್ಕೆಲಿದೆ 4,000. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಅರ್ಥ ಆಗ್ತದವ? ದಯವಿಟ್ಟು ಇಲ್ಲಿ ಇರ್ತಕ್ಕಂಥ 3 ಕ್ವಶನ್ಗಳು ಅರ್ಥ ಆಗಿದಾವ? ಎಸ್, ಅರ್ಥ ಆಯ್ತಂದ್ರೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹಂಚ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 4. ಒಂದು ಟ್ಯಾಂಕ್ ಮಳೆ ನೀರಿನಿಂದ ತುಂಬಲು 20 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಪ್ರತಿಯೊಂದು ದಿನದಲ್ಲಿ ನೀರಿನ ಮಟ್ಟವು 2ರಷ್ಟಾಗುತ್ತೆ, ಡಬಲ್ ಆಗುತ್ತೆ. ಪ್ರತಿದಿನ ಡಬಲ್ ಆಗುತ್ತೆ. ಟ್ಯಾಂಕಿನ 1/4 ಭಾಗವನ್ನ ತುಂಬುವುದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ನೋಡ್ರಿ, ಕಂಪ್ಲೀಟ್ ತುಂಬಲಿಕ್ಕೆ 20 ದಿನ ಆಗುತ್ತೆ. ಹಾಗಾದ್ರೆ 1/4 ಕಾಲು ಭಾಗ ತುಂಬಲಿಕ್ಕೆ ಎಷ್ಟು ದಿನ ಆಗುತ್ತೆ ಅಂತೇಳಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದ್ದಾರೆ. ನಮಗೆ ಬೇಸಿಕ್ ಆಗಿ ಗೊತ್ತು, ಡೈಲಿ ಡಬಲ್ ಆಗುತ್ತೆ. ಹೌದಾ? ಇದು ಒಂದು ತೊಟ್ಟೆ ಅಂತ ಇಟ್ಕೊಳ್ಳಿ. ಇದು ಅರ್ಧ, ಇದು ತೊಟ್ಟಿಯ ಅರ್ಧ, ಇದು ತೊಟ್ಟಿದು ಫುಲ್ಲು. ಹೌದಾ? ಇದು ಕಾಲು ಭಾಗ. ಇದೇನಿದು 1/4 ಆಗುತ್ತೆ. ಇದು 1/2 ಆಗುತ್ತೆ. ಇದು ಫುಲ್ ಆಗುತ್ತೆ. ಹೌದಾ? ಇದು 3/4. 4 ಭಾಗಗಳನ್ನು ಮಾಡಿದ್ದೀನಿ ನಾನು. ಇದು 1/4, ಇದು 1/2, ಇದು 3/4, ಇದು ಫುಲ್ಲು. ಎಸ್, ಈ ಒಂದು ತೊಟ್ಟಿಯಲ್ಲಿ ಫುಲ್ ಆಗ್ಲಿಕ್ಕೆ 20 ದಿನ ಟೈಮನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. 20 ದಿನ. ಹಾಗಾದ್ರೆ ಈ ಭಾಗ ತುಂಬಲಿಕ್ಕೆ ಎಷ್ಟು ದಿನ ಆಗುತ್ತೆ? ಕಾಲು ಭಾಗ ತುಂಬಲಿಕ್ಕೆ. ಎಸ್, ಸಿಂಪಲ್. ಅವ್ರು ಹೇಳಿದ್ದಾರೆ ದಿನ ದಿನ ಡಬಲ್ ಆಗುತ್ತೆ ಅಂತೇಳಿ. 20 ದಿನಕ್ಕೆ ಫುಲ್ ಆದ್ರೆ ಇಂದಿನ ದಿನ ಅದರ ಅರ್ಧದಷ್ಟು ಇರುತ್ತೆ. ಹಾಗಾದ್ರೆ 19ನೇ ದಿನ ಅದರ ಅರ್ಧ ಇರುತ್ತೆ. ಇಲ್ಲಿ ಎಷ್ಟನೇ ದಿನಕ್ಕೆ ಇರ್ತದೋ? 19ನೇ ದಿನಕ್ಕೆ ಅರ್ಧದಷ್ಟು ಇರುತ್ತೆ. ಅದರ ಅರ್ಧನೇ ಕಾಲು ಭಾಗ. ಹಾಗಾದ್ರೆ ಅದರ ಅರ್ಧ ಎಷ್ಟಿರುತ್ತೆ? ಇಲ್ಲಿ ಕಾಲು ಭಾಗ ಎಷ್ಟನೇ ದಿನಕ್ಕೆ ಇರುತ್ತೆ? ಹಾಗಾದ್ರೆ 18ನೇ ದಿನಕ್ಕೆ 1/4 ಭಾಗವನ್ನ ತುಂಬಿಕೊಂಡಿರುತ್ತೆ. ಸಿಂಪಲ್ ಅಲ್ಲ? 18ನೇ ದಿನಕ್ಕೆ 1/4, 19ನೇ ದಿನಕ್ಕೆ ಡಬಲ್ ಆಗುತ್ತೆ. 1/4 ಡಬಲ್ ಆಯ್ತು, ಅರ್ಧ ಆಯ್ತು. 19ನೇ ದಿನಕ್ಕೆ ಅರ್ಧ ಆಯ್ತು. 20 ದಿನಕ್ಕೆ ಮತ್ತೆ ಡಬಲ್ ಆಗುತ್ತೆ, ಅರ್ಧ ಇದ್ದದ್ದು ಮತ್ತೆ ಅರ್ಧ. ಅವಾಗ ಏನಾಗುತ್ತೆ? ಈ ಟ್ಯಾಂಕ್ ಫುಲ್ ಆಗುತ್ತೆ. ಹಾಗಾದ್ರೆ 1/4 ಭಾಗ ತುಂಬಲಿಕ್ಕೆ ಎಷ್ಟು ದಿನ ಆಗುತ್ತೆ? 18 ದಿನ ಈಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ಇದನ್ನ ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದಕ್ಕೆಲ್ಲರೂ ರೈಟ್ ಆಗಿರ್ತಾರಂತೆ ನನ್ನ ಭಾವನೆ. ಗೊತ್ತಾಯ್ತು? ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5. ಆಗಸ್ಟ್ 15 2010 ಯಾವ ದಿನವಾಗಿದೆ? ನೋಡಿ, ಡೈರೆಕ್ಟ್ ಆಗಿ ಒಂದು ಡೇಟ್ ಅನ್ನ ಕೊಟ್ಟು ದಿನವನ್ನ ಕೇಳ್ತಕ್ಕಂಥದ್ದು. ಇಲ್ಲಿ ಯಾವುದಕ್ಕೂ ಕಂಪೇರ್ ಮಾಡ್ತಕ್ಕಂಥ ದಿನ ಒಂದು ಏನು ಡೇಟ್ ಕೊಟ್ಟಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಒಂದು ಡೇಟ್ ಕೊಟ್ಬಿಡ್ತಾನೆ, ಅದು ಯಾವ ದಿನವಾಗಿರುತ್ತೆ. 2010ರಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಯಾವ ದಿನ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಹೌದಾ? ಎಸ್, ಸಿಂಪಲ್ ಆಗಿ ಈ ರೀತಿ ಬಂದಾಗ ಇಲ್ಲಿ ಮಂತ್ ಕೋಡ್ ಗೊತ್ತಿರಬೇಕು ಮತ್ತು ಇಯರ್ ಕೋಡ್ ಗೊತ್ತಿರಬೇಕು. ಸಿಂಪಲ್ ಆಗಿ ಮಂತ್ ಕೋಡ್ ಬಗ್ಗೆ 12ರ ವರ್ಗಮೂಲ 144, ನೆಕ್ಸ್ಟ್ 5ರ ವರ್ಗಮೂಲ 25, ನೆಕ್ಸ್ಟ್ 6ರ ವರ್ಗಮೂಲ 36, ನೆಕ್ಸ್ಟ್ 144ಗೆ 2 ಸೇರಿಸಿ 146 ಹಚ್ಚಿಬಿಟ್ರೆ ಇಲ್ಲಿ 12 ತಿಂಗಳ ಕೋಡ್ಗಳು ಗೊತ್ತಾಗ್ಬಿಡ್ತವೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಡಿಸೆಂಬರ್ ವರೆಗೂ. ಲೀಪ್ ಇಯರ್ ಬಂದಾಗ ಇವೆರಡನ್ನ -1 ಮೈನಸ್ ಮಾಡೋಕೆ 0 ಮಾಡ್ಕೊಳ್ಬೇಕು, ಅದನ್ನ 3 ಮಾಡ್ಕೊಳ್ಬೇಕು. ಇದು ಮಂತ್ ಕೋಡ್ಗಳು. ಇಯರ್ ಕೋಡ್ ಹೆಂಗ್ ನೆನ್ಪಿಟ್ಕೊಳ್ಬೇಕಂತಂದಾಗ ಇದು 2000 ತಾನೆ, 2006 ಅಂತ ನೆನ್ಪಿಟ್ಕೊಂಡ್ಬಿಡಿ ಸಾಕು. 2006 ಕೋಡ್ 2000. ನೆಕ್ಸ್ಟ್ 2100 ಬಂದಾಗ 4, 2 ಮೈನಸ್ ಮಾಡಬೇಕು. 2200 ಬಂದಾಗ 2 ಮಾಡಬೇಕು. 2300 ಬಂದಾಗ 0 ಮಾಡ್ಕೊಳ್ಬೇಕು. 6 4 2 0, 6 4 2 0. ಒಂದೊಂದು 100 ವರ್ಷ ಜಾಸ್ತಿ ಆದಂಗಲ್ಲ. 6 4 2 0, 6 4 2 0. ಇದು ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ತುಂಬಾ ಸಿಂಪಲ್ ಆಗಿ ನೀವು ಎಲ್ಲ ಎಷ್ಟು ಉದ್ದ ಬೇಕಾದ್ರೂ ಯಾವುದು ಶತಮಾನದ ಕೋಡನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಿಡ್ರಿ. ಆಮೇಲೆ ದಿನ
ಶೇಷ ಒಂದು ಉಳಿಯಿತಂತ ಹೇಳಿದ್ರೆ ಅದು ರವಿವಾರ. ಇದು ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು. ಶೇಷ ಒಂದು ಉಳಿದ್ರೆ ರವಿವಾರ, 2 ಉಳಿದ್ರೆ ಸೋಮವಾರ, 3 ಉಳಿದ್ರೆ ಮಂಗಳವಾರ. ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ಯಾವ ಡೇಟ್ ಆದ್ರೂ ಈಸಿಯಾಗಿ ನಾವು ಹೇಳ್ಬೋದು. ಎಸ್, ಈಗ ನೋಡ್ರಿ ಮೊದಲು 15 ಇದೆಯಲ್ಲ, ಎಸ್ 15 ಹಚ್ಕೊಂಡ್ಬಿಡಿ, ದಿನದ ಮುಗಿದೋಯ್ತು. ನೆಕ್ಸ್ಟ್ ಆಗಸ್ಟ್ ಕೋಡ್ ಎಷ್ಟು? 8ನೇ ತಿಂಗಳ 3 ಕೋಡ್ ಇದೆ. ಆಗಸ್ಟ್ ಎಷ್ಟು? 3. ನೆಕ್ಸ್ಟ್ 2000 ಕೋಡ್ ಎಷ್ಟು? 6 ಇದೆ, 6 ಹಚ್ಕೊಂಡ್ಬಿಡಿ. ನೆಕ್ಸ್ಟ್ ಎಷ್ಟು ವರ್ಷಗಳಿವೆ? 10 ವರ್ಷ ಹಚ್ಕೊಂಡ್ಬಿಡಿ. ಕ್ಲಿಯರ್ ನೋಡ್ರಿ, ಎಷ್ಟು ಈಸಿಯಾಗಿ ಹಚ್ಕೊಳ್ಬೋದು. ಎಸ್, ಈ 10 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರ್ತವೆ? 2 ಲೀಪ್. 4 ವರ್ಷಕ್ಕೊಂದು ಲೀಪ್ ಇಯರ್. 10 ವರ್ಷದಲ್ಲಿ ಎಷ್ಟು ಬರ್ತವೆ? 2 ಲೀಪ್ ಇಯರ್. ಮುಗಿದ ಹೋಯ್ತು. ಇವೆಲ್ಲಗಳನ್ನು ಕೂಡಿಸ್ಕೊಂಡ್ಬಿಡಿ, 7ದಿಂದ ಡಿವೈಡ್ ಮಾಡಿ. ಅಥವಾ ಇಲ್ಲಿ ಕೂಡಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತಾ? ಇಲ್ಲೇ ಕ್ಯಾನ್ಸಲ್ ಮಾಡ್ರಿ. 7 2 14. ಎಷ್ಟು ಉಳಿತು? ಇಲ್ಲಿ 1 ಉಳಿತು. ಇದು 3ಕ್ಕೆ 3, ಇದು 6ಕ್ಕೆ 6. ಇಲ್ಲಿ 7 1 7, ಇಲ್ಲಿ ಎಷ್ಟು ಉಳಿದ್ವು? 3 ಉಳಿದ್ವು. ಇದು 2ಕ್ಕೆ 2. ಈಗ ಇಲ್ಲೇ ನೋಡ್ರಿ 6 1 7, ಇಲ್ಲಿ 7 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 3 3 6, 6 2 8 ಆಯ್ತು. 6 2 ಎಷ್ಟಾಯ್ತು? 8 ಆಯ್ತು. ಈಗ ಈ 8ಕ್ಕೆ 7ದಿಂದ ಡಿವೈಡ್ ಮಾಡ್ಬೇಕು ನಾವು. ನೋಡ್ರಿ, ಇವೆಲ್ಲವುಗಳನ್ನ ಕೂಡಿಸ್ಕೊಂಡು 7ದಿಂದ ಡಿವೈಡ್ ಮಾಡೋದ್ರ ಬದಲಾಗಿ ಇಲ್ಲೇ ಒಂದೊಂದು ಕ್ಯಾನ್ಸಲ್ ಮಾಡ್ಕೊಳ್ಬೋದು ನಾವು. ಇವಾಗ ಎಷ್ಟಾಯ್ತು? 7ನ ಡಿವೈಡ್ ಮಾಡಿದ್ರೆ ಎಷ್ಟು? 7 1 7, ಎಷ್ಟು ಉಳಿದು? 8ರಲ್ಲಿ 7 ಹೋದ್ರೆ 1 ಶೇಷ ಉಳಿತು. ಹಾಗಾದ್ರೆ 1 ಶೇಷ ಅಂದ್ರೆ ಯಾವ ವಾರ? ಸಿಂಪಲ್ ಆಗಿದೆ ನೋಡ್ರಿ, ರವಿವಾರ ಇಸ್ ರೈಟ್ ಆನ್ಸರ್. ಮುಗಿದ ಹೋಯ್ತು. ಶೇಷ 2 ಉಳಿತು ಅಂತಂದ್ರೆ ಸೋಮವಾರ. ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡ್ಕೊ. ತುಂಬಾ ಸಿಂಪಲ್ ಆಗಿ ಕ್ವಶನ್ ಅನ್ನು ಕೇಳಿದರೆ. ಹಾಗಾದ್ರೆ 2020ರಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ರವಿವಾರ, ಸಂಡೇ ಬಂದಿದೆ ನೋಡ್ರಿ. ಹೌದಾ? ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋ ಕ್ಯಾಲೆಂಡರ್ ತೆಗೆದು ಓಪನ್ ಮಾಡ್ಕೊಂಡು ನೋಡ್ಕೊಳ್ಬಹುದು, ಸಂಡೇ ಇರುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 6. ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ವರ್ಗವಾಗಿದೆ? ನೋಡ್ರಿ, 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ 4 ಸಂಖ್ಯೆಗಳು ವರ್ಗ ಸಂಖ್ಯೆಗಳು, ಸ್ಕ್ವಯರ್ ಸಂಖ್ಯೆಗಳು. ಹಾಗಾದ್ರೆ ಇಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ವರ್ಗ ಅದ? ಯಾವ ಸಂಖ್ಯೆಯಿಂದ ಭಾಗ ಹೋಗದೆ ಇರ್ತಕ್ಕಂಥ ಸಂಖ್ಯೆ ವರ್ಗ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಸಿಂಪಲ್. ಇಲ್ಲಿ ನೋಡ್ರಿ, ಲಾಸ್ಟ್ ಡಿಜಿಟ್ ನೋಡೋಣ ನಾವು. ಇಲ್ಲಿ 4 ಇದೆ. 4 ಇತ್ತಂದ್ರೆ 2 2 4, ಲಾಸ್ಟ್ ಡಿಜಿಟ್ 2 ಇರುತ್ತೆ. ಅಥವಾ 8 8 64, 8 ಇರುತ್ತೆ. ಇವು 2ರಲ್ಲಿ 1 ಇರುತ್ತೆ. ಇಲ್ಲ ಸಿಂಪಲ್ ಆಗಿ ಈ ಒಂದು ಆಯ್ಕೆಯನ್ನು ತೆಗೆದುಹಾಕಬಹುದು. ಹೆಂಗಂತ ತಿಳ್ಕೊಳ್ಳಿ, ಅವಿಭಾಜ್ಯ ಸಂಖ್ಯೆಗಳಲ್ಲಿ 2 ಮಾತ್ರ ಸಮ ಸಂಖ್ಯೆ, ಮುಂದೆ ಬರ್ತಕ್ಕಂಥ ಯಾವ ಸಂಖ್ಯೆ 2ರಿಂದ ಕೊನೆಗೊಳ್ತಕ್ಕಂಥ ಸಂಖ್ಯೆಗಳು ಅವಿಭಾಜ್ಯ ಅಲ್ಲ. 12 ಅವಿಭಾಜ್ಯ ಸಂಖ್ಯೆನ ಅಲ್ಲ, 22 ಅವಿಭಾಜ್ಯ ಸಂಖ್ಯೆನ ಅಲ್ಲ, 32 ಅವಿಭಾಜ್ಯ ಸಂಖ್ಯೆನ ಅಲ್ಲ. ಕೇವಲ 2 ಮಾತ್ರ ಅವಿಭಾಜ್ಯ ಸಂಖ್ಯೆ. ಬಟ್ ಇಲ್ಲಿ 2 ಬಂತಂದ್ರೆ ಹಿಂದೆ ಒಂದು ಸಂಖ್ಯೆ ಬರುತ್ತೆ. ಯಾವ್ದು? 32 42 52 ಬರುತ್ತೆ. ಹಾಗಾದ್ರೆ ಈ 2 ಕೊನೆಗೊಳ್ಳುತ್ತಿರುವುದರಿಂದ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ವಿಭಾಜ್ಯ ಸಂಖ್ಯೆ ಆಗುತ್ತೆ. ಅಥವಾ 8 ಇತ್ತಂದ್ರೆ ವಿಭಾಜ್ಯ ಸಂಖ್ಯೆ ಆಗುತ್ತೆ. ಇಲ್ಲಿ 2 ಒಂದನ್ನೇ ಯಾಕೆ ತೆಗೆದುಕೊಳ್ತಾ ಅಂತ ಹೇಳಿದ್ರೆ, ಅವಿಭಾಜ್ಯ ಸಂಖ್ಯೆಗಳಲ್ಲಿ ಇರ್ತಕ್ಕಂಥದ್ದು ಸಮ ಸಂಖ್ಯೆ, ಅದು ಒಂದೇ 2. ಆದ್ರೆ ಆ 2 ಅಷ್ಟೇ ಅಲ್ಲ, 2ರ ಹಿಂದೆ ಯಾವುದೋ ಒಂದು ಸಂಖ್ಯೆ ಇದೆ. ಯಾವುದೋ ಒಂದು ಸಂಖ್ಯೆ ಇದೆ. 42 ಇರ್ಬೋದು, 52 ಇರ್ಬೋದು, 62 ಇರ್ಬೋದು. ಅದಕ್ಕೋಸ್ಕರ ಇಲ್ಲಿ ಹಿಂದೆ ಯಾವುದೋ ಒಂದು ಸಂಖ್ಯೆ ಬಂದಾಗ ಇದೊಂದು ಸಮ ಸಂಖ್ಯೆ ಆಗುತ್ತೆ, ಇದು ಒಂದು ವಿಭಾಜ್ಯ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಇದು ವಿಭಾಜ್ಯ ಸಂಖ್ಯೆ ವರ್ಗ ಸಂಖ್ಯೆ ಆಗುತ್ತೆ, ಅವಿಭಾಜ್ಯ ಸಂಖ್ಯೆ ವರ್ಗ ಅಲ್ಲ. ಈಸಿಯಾಗಿ ಅದನ್ನ ತೆಗೆದಾಕ್ಬಿಟ್ವಿ. ಎಸ್, ನೆಕ್ಸ್ಟ್ ಇಲ್ಲಿ 9 ಇದೆ. 9 ಇತ್ತಂದ್ರೆ 3 3 9, 7 7 49, ಇವೆರಡರಿಂದ ಕೊನೆಗೊಳ್ತಕ್ಕಂಥ ಒಂದು ಸಂಖ್ಯೆ ಇದೆ ಇದು. ಹೌದಾ? ಇವೆರಡು ಕೂಡ ಅವಿಭಾಜ್ಯ ಸಂಖ್ಯೆಗಳು. ಎಸ್, ನೆಕ್ಸ್ಟ್ ಇಲ್ಲಿ ನೋಡ್ರಿ 25 ಇದೆ. ಸಿಂಪಲ್ ಆಗಿ ಕಂಡು ಹಿಡ್ಕೊಳ್ಬಹುದು ನಾವು. 25ರಿಂದ ಕೊನೆಗೊಳ್ತಕ್ಕಂಥ ಸಂಖ್ಯೆಗಳು ಯಾವಾಗಲೂ 15, 25, 35, 45, 55, 65, 75ರ ವರ್ಗಮೂಲಗಳು ಇರ್ತವೆ. ನೋಡ್ರಿ, ಇಲ್ಲಿ 25ರ ವರ್ಗಮೂಲ, 25ರ ವರ್ಗ ಹೆಂಗ್ ಕಂಡು ಹಿಡ್ಕೊಳ್ಬೇಕಂತಂದಾಗ ಇಲ್ಲಿ 5 ಕೊನೆಗೊಳ್ತಲ್ಲ. ಹಾಗಾದ್ರೆ 5 5 ಎಷ್ಟು? 25 ಅಂತ ಹಚ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ಇಲ್ಲಿ 2 ಇದೆಲ್ಲ, 2ರ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ? 3 ಬರುತ್ತೆ. 2 3 6. ಹಾಗಾದ್ರೆ ನೋಡ್ರಿ 25ರ ವರ್ಗ ಸಂಖ್ಯೆ ಎಷ್ಟಾಯ್ತು? 625. ನೆಕ್ಸ್ಟ್ 35 ಅಂತ ಇಟ್ಕೊಳ್ಳಿ. 35 ಈ 5 ಇದೆಯಲ್ಲ, 25ಕ್ಕೆ 25 ಎಷ್ಟು? 25. 3 ಇದೆಯಲ್ಲ, 3 ಆದ ನಂತರ ಯಾವ್ದು ಬರುತ್ತೆ? 4 ಬರುತ್ತೆ. 3 4 12. ಹಾಗಾದ್ರೆ 35ರ ವರ್ಗ ಸಂಖ್ಯೆ ಎಷ್ಟು? 1225. ನೆಕ್ಸ್ಟ್ 45 ಅಂತ ಇಟ್ಕೊಳ್ಳಿ. 45 ಸಿಂಪಲ್ ಆಗಿ ಹೆಂಗ್ ಕಂಡು ಹಿಡ್ಕೊಂಡು, ಇಲ್ಲಿ 5ರಿಂದ ಕೊನೆಗೊಳ್ತಂತಂದ್ರೆ 5 5 25 ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ 4 ಆದ ನಂತರ ಮುಂದೆ ಯಾವ್ದು ಬರುತ್ತೆ? 5 ಬರುತ್ತೆ. 4 5 20, 20 25. ಇಲ್ಲಿ ಬಂದಿರತಕ್ಕಂಥದ್ದು 30 35 ತಾನೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ನೆಕ್ಸ್ಟ್ ನೋಡ್ರಿ 55. ಇಲ್ಲಿ 5 5 5 25ಕ್ಕೆ 25. ಇಲ್ಲಿ 5 ಇದೆಲ್ಲ, 5 ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ 6. 5 6 ಎಷ್ಟು? 30. ಹಾಗಾದ್ರೆ 30 25 ಬಂತ. ಹಾಗಾದ್ರೆ
ಇಲ್ಲಿ ಬರ್ತಕ್ಕಂಥದ್ದು ಹಾಗಾದ್ರೆ ಈ 3025 ವರ್ಗ ಸಂಖ್ಯೆ ಏನೈತಿ, ಇದು ವರ್ಗಮೂಲ 55 ಆಯಿತು. 55 ವರ್ಗಮೂಲ ಆಯಿತು. ಹಾಗಾದ್ರೆ 55 ಇದು ವಿಭಾಜ್ಯ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನೋ? 55 ವಿಭಾಜ್ಯ ಸಂಖ್ಯೆ, 11ರ ಮಧ್ಯೆಯಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಲ್ಲ, ಇವೆರಡು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಹಾಗಾದ್ರೆ ಇದು ನೋಡ್ರಿ, ಈಗ ಇಲ್ಲಿ 1089 ಅದ, ಅದು 3ರಿಂದ ಕೊನೆಗೊಳ್ಳಬಹುದು ಅಥವಾ ಮತ್ತೆ 7ರಿಂದ ಕೊನೆಗೊಳ್ಳಬಹುದು. ನಾವು ಯಾವುದೋ ಒಂದು ಸಂಖ್ಯೆ ತೆಗೆದುಕೊಳ್ತೀನಿ. ಈಗ ನಾನೀಗ 33 ತೆಗೆದುಕೊಳ್ತೀನಿ. 33 ಸ್ಕ್ವಯರ್, ಹೌದಾ? 33ನ ಯಾಕೆ ತೆಗೆದುಕೊಂಡು, 3 9 ಇದೆ, 10ಕ್ಕೆ ನಿಯರ್ ಇರೋದ್ರಿಂದ ನಾನು 3 ತೆಗೆದುಕೊಂಡಿನಿ. ಈಗ 33 ಸ್ಕ್ವಯರ್ ಈಸಿಯಾಗಿ ಕಂಡುಹಿಡ್ಕೊಳ್ಬೇಕಾದ್ರೆ 1 ಡಿಜಿಟ್, 2ನೇ ಡಿಜಿಟ್, 3ನೇ ಡಿಜಿಟ್, ಹೌದಾ? ಇಲ್ಲಿ ಇದ್ರ ಸ್ಕ್ವಯರ್ ಹಚ್ಕೊಳಕ್ 3 ಎಷ್ಟು 9. ಇಲ್ಲಿ ಮಿಡಲ್ ಅಲ್ಲಿ ಈ 3 ಗುಣಾಕಾರ ಮಾಡ್ಕೊಂಡು ಹಚ್ಕೊಳ್ತೀವಿ. 3 9, 9 18ಕ್ಕೆ 8 ಕೈಲ ಬಂತು 1. ನೆಕ್ಸ್ಟ್ ಈ ಡಿಜಿಟಲ್ ಇದನ್ನ ಒಂದೇ ಗುಣಾಕಾರ ಸ್ಕ್ವಯರ್ ಮಾಡ್ತೀವಿ. 3 ಸ್ಕ್ವಯರ್ 3 ಎಷ್ಟು 9. 9 ಇದು ಒಂದು ಎಷ್ಟಾಗುತ್ತೆ 10. 1089 ಎಸ್ ಈಸಿಯಾಗಿ ಬಂತು. ಹಾಗಾದ್ರೆ ಈ 1089 33 ವರ್ಗಮೂಲ. 1089 ವರ್ಗಮೂಲ ಎಷ್ಟು 33 ಆಯ್ತು. ಹಾಗಾದ್ರೆ ಇದ್ರ ವರ್ಗಮೂಲ ಸಿಕ್ತು ಕೂಡ. ಇದು ಏನಿದು ಅವಿಭಾಜ್ಯ ಸಂಖ್ಯೆನ ವಿಭಾಜ್ಯ ಸಂಖ್ಯೆ? ಇದು ಕೂಡ ವಿಭಾಜ್ಯ ಸಂಖ್ಯೆ. 11ರ ಮಧ್ಯೆಯಲ್ಲಿ ಮತ್ತು 3ರ ಮಧ್ಯೆಯಲ್ಲಿ ಹೋಗುತ್ತೆ. ಹಾಗಾದ್ರೆ ಈ 3 ಕೂಡ ವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಇದು 2209 ಇದಲ್ಲ, ಇದು ಅವಿಭಾಜ್ಯ ಸಂಖ್ಯೆ ವರ್ಗ ಇರುತ್ತೆ. ದ ರೈಟ್ ಆನ್ಸರ್ 2209 ರೈಟ್ ಆನ್ಸರ್ ಆಗುತ್ತೆ. ಎಸ್, ನೋಡೋಣ ಇದರ ಅವಿಭಾಜ್ಯ ಸಂಖ್ಯೆ ಯಾವುದಾಗಬಹುದು. ಎಸ್, ಇಲ್ಲಿ 9 ಇರೋದ್ರಿಂದ 3 ಮತ್ತು 7ರಿಂದ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ವಿ. ಈಗ 4 ತೆಗೆದುಕೊಡ್ತೀನಿ, 43 ಅಂತ ತೆಗೆದುಕೊಳ್ತೀನಿ. 4 4 16 ಆಗುತ್ತೆ, ಇಲ್ಲಿ 22 ಅದ. 5 ತೆಗೆದುಕೊಳ್ತೀನಿ, 5 5 25 ಆಗುತ್ತೆ. 43 ಅಂತ ತೆಗೆದುಕೊಂಡು 4 4 16 ಆಗುತ್ತೆ, ಇಲ್ಲಿ 22 ಐತಿ. ನೆಕ್ಸ್ಟ್ 5 ತೆಗೆದುಕೊಂಡು 5 5 25 ಅಂದಾಗ 25ಕ್ಕಿಂತ ಚಿಕ್ಕದಿದೆ. ಹಾಗಾದ್ರೆ ಇದನ್ನ ತೆಗೆದುಕೊಳ್ಬೇಕು. ಈಗ 47 ನೋಡ್ರಿ, 47 ಸ್ಕ್ವಯರ್, ಹೌದಾ? ಎಸ್, 3 ಡಿಜಿಟ್, 1 ಡಿಜಿಟ್, 2 ಡಿಜಿಟ್, 3ನೇ ಡಿಜಿಟ್. ಇಲ್ಲಿ 7ರ ವರ್ಗ ಸಂಖ್ಯೆ 7 7 ಎಷ್ಟು 49ಕ್ಕೆ 9 ಕೈಲ ಬಂತು 4. ನೆಕ್ಸ್ಟ್ ಇಲ್ಲಿ ಈ 3ನ್ನು ಗುಣಾಕಾರ ಮಾಡ್ಕೊಂಡು ಇದನ್ನ ಕೂಡಿಸ್ಕೊಂಡು ಇಲ್ಲಿ ಹಚ್ಕೊಳ್ಬೇಕು. ನೋಡ್ರಿ, 7 2 14, 14 4 56, 56 1 4 60, 60ಕ್ಕೆ 0 ಕೈಲ ಬಂತು 6. ಆಯ್ತಾ? ಎಸ್, ಈ 4ರ ವರ್ಗ ಇಲ್ಲೇ 4 4 16, 16 4 4 4 16, 16 1 6 22. ನೋಡ್ರಿ, 2209 ಬಂತ. ಹಾಗಾದ್ರೆ ಈ 2209ರ ವರ್ಗಮೂಲ ಎಷ್ಟಾಯ್ತು 47 ಆಯ್ತು. ಈ 47 ಅವಿಭಾಜ್ಯ ಸಂಖ್ಯೆ. ನೋಡ್ರಿ, ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು ನಾವು. ಹಿಂಗೈತಿ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾ, ಇಲ್ಲಿ 4 ಇದು ಅಲ್ಲ, ಇಲ್ಲಿ 9 ಇದೆ, ಇದು 33 ಬರ್ತಾ, ಇದು ಅಲ್ಲ, 55 ಇದು ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ. ಉಳಿದಿರ್ತಕ್ಕಂಥ ಇದು ಒಂದೇ 10 ಸೆಕೆಂಡ್ ಒಳಗಡೆ ಉತ್ತರ ನೀಡಬಹುದು ಇದಕ್ಕೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 7. ಒಂದು ಕಾಲೇಜಿನಲ್ಲಿ 28% ವಿದ್ಯಾರ್ಥಿಗಳು ಫುಟ್ಬಾಲ್ ಆಡುತ್ತಾರೆ ಮತ್ತು 55% ವಿದ್ಯಾರ್ಥಿಗಳು ಕ್ರಿಕೆಟ್ ಆಡುತ್ತಾರೆ ಮತ್ತು 12% ವಿದ್ಯಾರ್ಥಿಗಳು ಎರಡನ್ನೂ ಆಡಿದರೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡದೇ ಇರತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡ್ರಿ, ಇಲ್ಲಿ ಆಡ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ಕೊಟ್ಟಿದ್ದಾರೆ, ಆಡದೇ ಇರತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ಕಂಡುಹಿಡಬೇಕಂತ ಹೇಳಿದ್ದಾರೆ. ಎಸ್, ಸಿಂಪಲ್. ಈಗ ಇಲ್ಲಿ 28% ಫುಟ್ಬಾಲ್ ಆಡ್ತಾರೆ, 55% ಕ್ರಿಕೆಟ್ ಆಡ್ತಾರೆ, 2 ಆಡ್ತಕ್ಕಂಥವ್ರು 12%. ನಾವು ಈಸಿಯಾಗಿ ನಕ್ಷೆಯಲ್ಲಿ ಹಾಕಿಬಿಡ್ತೀವಿ. ಇದು ಕಂಪ್ಲೀಟ್ ಆಗಿ ಒಂದು ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಇಟ್ಕೊಳ್ಳಿ. ಎಸ್, ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಈ ಒಂದು ನಕ್ಷೆಯಲ್ಲಿ ಹಾಕ್ತಾ ಹೋಗ್ತೀನಿ. ಆಡದೇ ಇರ್ತಕ್ಕಂಥವ್ರು ಹೊರಗಡೆ ಹಚ್ಕೊಳ್ತೀನಿ. ಇಲ್ಲಿ ಏನಿದು ಫುಟ್ಬಾಲ್ ಆಡ್ತಕ್ಕಂಥವ್ರು, ಇದೇನು ಕ್ರಿಕೆಟ್ ಆಡ್ತಕ್ಕಂಥವ್ರು. ಇವೆರಡೂ ಬಿಟ್ಟು ಎರಡೂ ವೃತ್ತ ಬಿಟ್ಟು ಆಡದೇ ಇರ್ತಕ್ಕಂಥವ್ರು ಹೊರಗಡೆ ಬರ್ತಾರೆ. ಎಸ್, ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡ್ತಕ್ಕಂಥವ್ರು ಎಷ್ಟು 12%, ಹೌದಾ? ಎಸ್, ಟೋಟಲ್ ಫುಟ್ಬಾಲ್ ಆಡ್ತಕ್ಕಂಥವ್ರು ಎಷ್ಟು 28 ಇದೆ, 28%. 28ರಲ್ಲಿ 12% ಹೋದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು 16% ಕೇವಲ ಫುಟ್ಬಾಲ್ ಆಡ್ತಾರೆ. ಇವೆರಡು ಸೇರಿಸಿದ್ರೆ 28 ಆಗುತ್ತೆ ಫುಟ್ಬಾಲ್ ಆಡ್ತಕ್ಕಂಥವ್ರು. ಇವರು 16% ಕೇವಲ ಫುಟ್ಬಾಲ್ ಆಡ್ತಕ್ಕಂಥವ್ರು. ಕ್ಲಿಯರ್? ಎಸ್, ಈಗ 55% ಕ್ರಿಕೆಟ್ ಆಡ್ತಾರೆ. ಈಗಾಗಲೇ 12% ಎರಡು ಆಡ್ತಾರಿಂದ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿತೆ 43%. 55 ಎಸ್ 43% ಕೇವಲ ಕ್ರಿಕೆಟ್ ಆಡ್ತಾರೆ. ಇವೆರಡು ಸೇರಿಸಿದ್ರೆ 55 ಆಗುತ್ತೆ. 40 50 ಇದೊಂದು 5 55%. ಎಸ್, ಈಗ ಇಲ್ಲಿ ಬರ್ತಕ್ಕಂಥ ಈ 3 ಸಂಖ್ಯೆಗಳು ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಶೇಕಡಾವಾರು. ಹೌದಾ? ಇಲ್ಲಿ 16% ಇದೆ ನೋಡ್ರಿ, 16% ಪ್ಲಸ್ 12% ಪ್ಲಸ್ 43%.
ಎಷ್ಟಾಗುತ್ತೆ ನೋಡ್ರಿ 40 50 60 66 68 ಇದೊಂದು 3 71% ಇದು ಕ್ರಿಕೆಟು ಮತ್ತು ಫುಟ್ಬಾಲು ಎರಡೂ ಆಡ್ತಕ್ಕಂಥವ್ರು ಒಂದನ್ನು ಆಡ್ತಕ್ಕಂಥವ್ರು ಟೋಟಲ್ ಇವರು ಆಡ್ತಕ್ಕಂಥವ್ರು 100ರಲ್ಲಿ 71 ಜನ ಏನ್ ಮಾಡ್ತಾರೆ ಕ್ರಿಕೆಟು ಆಟಗಳನ್ನ ಆಡ್ತಾರೆ ಎರಡು ಆಟಗಳನ್ನ ಆಡ್ತಾರೆ ಆಡದೇ ಇರ್ತಕ್ಕಂಥವ್ರು ಎಷ್ಟು 100ರಲ್ಲಿ 71 ಮೈನಸ್ ಮಾಡಿಬಿಟ್ರೆ 100ರಲ್ಲಿ 100% 71% ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ 29% ಇಲ್ಲಿ ಬರ್ತಾರೆ ನೋಡ್ರಿ 29% ಎರಡನ್ನು ಆಡದೇ ಇರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ಇವರು ಕ್ರಿಕೆಟ್ ಆಡಲ್ಲ ಫುಟ್ಬಾಲ್ ಕೂಡ ಆಡಲ್ಲ ದ ರೈಟ್ ಆನ್ಸರ್ 29%. ಎಸ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ಸಿಂಪಲ್ ಇದೆಯಲ್ಲ. ಎಸ್ ಗೊತ್ತಾಯ್ತು. ಎಸ್ ಮುಂದಿನ ಕ್ವಶನ್ 8. 2 ವರ್ಷಗಳವರೆಗೆ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಪ್ರತಿ ವರ್ಷಕ್ಕೆ 5% 2 ವರ್ಷಗಳಿಗೆ ಚಕ್ರ ಬಡ್ಡಿಯು 246 ಆಗಿದ್ದರೆ ಅದೇ ಅವಧಿಗೆ ಅದೇ ದರದಲ್ಲಿ ಅದೇ ಮೊತ್ತದ ಸರಳ ಬಡ್ಡಿ ಎಷ್ಟು? ಉತ್ತರ 1 ಸೆಕೆಂಡ್ ಅಲ್ಲಿ ಹೇಳ್ಬೋದು ನಾವು. 2 ವರ್ಷ ಟೈಮು 5% ಬಡ್ಡಿ ದರ ಯಾವುದೋ ಒಂದು ಮೊತ್ತ ಗೊತ್ತಿಲ್ಲ ನಮಗೆ ಪ್ರಿನ್ಸಿಪಲ್ ಅಮೌಂಟು ಚಕ್ರ ಬಡ್ಡಿ 246 ಆಗುತ್ತಂತೆ. ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ವರ್ಷಗಳಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತಂತ ಕೇಳಿದಾಗ ಉತ್ತರ ಏನಂತ ನೆನ್ಪಿಟ್ಕೊಳ್ಬೇಕು ಗೊತ್ತಾ? ಸೇಮ್ ಇಂಟ್ರೆಸ್ಟ್ ಅಂದಾಗ ಇದಕ್ಕೆ 246 ನಿಯರೆಸ್ಟ್ ಆಗಿರುತ್ತೆ, ಕಡಿಮೆ ಇರುತ್ತೆ. ಚಕ್ರ ಬಡ್ಡಿ ಜಾಸ್ತಿ ಇರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ನಿಯರ್ ಇರುತ್ತೆ. ನೋಡ್ರಿ ಹಾಗಾದ್ರೆ ಆಯ್ಕೆ ಒಂದು 100 ಇದೆ, ಇಲ್ಲಿ 246 ಇದೆ, ಇಲ್ಲಿ 100 ಇದೆ. ಹಾಗಾದ್ರೆ 100 ಅಲ್ಲ, ಯಾಕಂದ್ರೆ ಬಹಳ ಡಿಸ್ಟೆನ್ಸ್ ದೂರ ಆಯ್ತು. 200 ಇದೆ, 200 ಕೂಡ 46 ರೂಪಾಯಿ ಡಿಸ್ಟೆನ್ಸ್ ಆಯ್ತು, ಅದು ಕೂಡ ಅಲ್ಲ. ಹಾಗಾದ್ರೆ 240 ಇದೆಲ್ಲ ದ ರೈಟ್ ಆನ್ಸರ್ 240 ನಿಯರ್ ಇರುತ್ತೆ, ತುಂಬಾನೇ ದೂರ ಇರಲ್ಲ. ಎಸ್ ಒಂದು. ಎರಡನೇದು 252 ಇದೆ ನೋಡ್ರಿ. 246 ರೂಪಾಯಿ ಚಕ್ರ ಬಡ್ಡಿ ಇದೆ ಅಂದ್ಮೇಲೆ ಸಿಂಪಲ್ ಇಂಟ್ರೆಸ್ಟ್ 250 ಆಗ್ಲಿಕ್ಕೆ ಸಾಧ್ಯತೆ ಇದೆನಾ? 252 ಆಗುತ್ತಾ? ಅದಕ್ಕಿಂತ ಜಾಸ್ತಿ ಆಗುತ್ತೇನು? ಇಲ್ಲ. ಹಾಗಾದ್ರೆ 252 ಅಲ್ವೇ ಅಲ್ಲ, 100 ರೂಪಾಯಿನೂ ಅಲ್ಲ, ಆಮೇಲೆ 200 ಅಲ್ಲ. ಹಾಗಾದ್ರೆ ನಿಯರ್ ಇರ್ತಕ್ಕಂಥದ್ದು 200 ಏನಿದೆಯಲ್ಲ ಅದೇ ವರ್ಷಕ್ಕೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅದೇ ಮೊತ್ತಕ್ಕೆ 240 ರೂಪಾಯಿ ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನೋಡ್ರಿ ನಾವು. 252 ಅಲ್ಲ, ಯಾಕಂತಂದ್ರೆ ಜಾಸ್ತಿ ಅದ, 246ಕ್ಕಿಂತ ಜಾಸ್ತಿ ಅದ, ಅದಾಗ್ಲಿಕ್ಕೆ ಚಾನ್ಸಸ್ ಇಲ್ವೇ ಇಲ್ಲ. ಎಸ್ ಇಷ್ಟು ಸಿಂಪಲ್ ಆಗಿ ನಾವು ಆಯ್ಕೆಗಳನ್ನು ವೆರಿಫಿಕೇಶನ್ ಮಾಡ್ಬೋದು. ಎಸ್ ಈಗ ನಾನು ಲೆಕ್ಕಗಳನ್ನು ಬಿಡಿಸ್ತೀನಿ, ಇದು ಶಾರ್ಟ್ ಟ್ರಿಕ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು ನೀವು. ಎಸ್ ಇಲ್ಲಿ ನೋಡ್ರಿ 100ಕ್ಕೆ 5 ರೂಪಾಯಿ ಇದೆ. ನಾವು ಪ್ರಿನ್ಸಿಪಲ್ ಅಮೌಂಟ್ ಅಸಲು 100 ರೂಪಾಯಿ ಅಂತ ಇಟ್ಕೊಳ್ಳಿ. ಬಡ್ಡಿ ಎಷ್ಟಾಗುತ್ತೆ? ಬಡ್ಡಿ ಮೊತ್ತ ಎಷ್ಟಾಗುತ್ತೆ? 105 ರೂಪಾಯಿ ಆಗುತ್ತೆ. ಹೌದಾ? 5% ಅಂದಾಗ 100% ಇದ್ರೆ ಮೊತ್ತ 105 ರೂಪಾಯಿ ಆಗುತ್ತೆ. ಯಾಕಂತಂದ್ರೆ ನಾವು ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕಂಡು ಹಿಡ್ಕೊಳ್ಬೇಕು ಮೊದಲು ನಾವು. ಹಾಗಾದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ರಿ. 5 2 10 0 0 5 2 5 1 ನೋಡ್ರಿ 20 ರೂಪಾಯಿಗೆ 21 ರೂಪಾಯಿ ಏನಾಗುತ್ತೆ? ಮೊತ್ತ ಆಗುತ್ತೆ. ಇದ್ರಲ್ಲಿ ಅಸಲು ಮತ್ತು ಬಡ್ಡಿ ಇರುತ್ತೆ, ಚಕ್ರ ಬಡ್ಡಿ. ಇಲ್ಲಿ ಎಷ್ಟು ವರ್ಷ ಕೇಳಿದ್ರೆ 2 ವರ್ಷ ಕೇಳ್ತಾನೆ. ಹಾಗಾದ್ರೆ 2 ವರ್ಷ ಕೇಳಿದ್ರೆ ಸ್ಕ್ವಯರ್ ಮಾಡ್ಕೊಂಡ್ಬಿಡಿ. 20 ಎಷ್ಟಾಗುತ್ತೆ? 400 ರೂಪಾಯಿ ಆಗುತ್ತೆ. 21 ಎಷ್ಟಾಗುತ್ತೆ? 441 ರೂಪಾಯಿ ಆಗುತ್ತೆ. ಎಸ್ ಈಗ 400 ರೂಪಾಯಿ ಅಸಲಿಗೆ 441 ರೂಪಾಯಿ ಏನಾಯ್ತು? ಮೊತ್ತ ಆಯ್ತು. ಹಾಗಾದ್ರೆ ಚಕ್ರ ಬಡ್ಡಿ ಎಷ್ಟಿದೆ? ಇಲ್ಲಿ 41 ರೂಪಾಯಿ ಇದೆ. ಚಕ್ರ ಬಡ್ಡಿ ಎಷ್ಟಿದೆ? 41 ರೂಪಾಯಿ ಇದೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 41 ರೂಪಾಯಿ ಇದೆ. 41 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಇದ್ದಾಗ ಅಸಲು ಎಷ್ಟಿದೆ? 400 ಇದೆ. ಹಾಗಾದ್ರೆ 240 ರೂಪಾಯಿ ಚಕ್ರ ಬಡ್ಡಿ ಇದ್ದಾಗ ಮೊತ್ತ ಇದು ಚಕ್ರ ಬಡ್ಡಿ ಇದ್ದಾಗ ಅಸಲು ಎಷ್ಟಿದೆ? ಅಸಲು ಸಿಕ್ಬಿಡುತ್ತೆ ನಮಗೆ ಇಲ್ಲಿ ನೋಡ್ರಿ. ಅಸಲು ಇದೆ ಚಕ್ರ ಬಡ್ಡಿ ಎಷ್ಟು ಬಂದು 41 ರೂಪಾಯಿ ಬಂದಿದೆ. 41 ರೂಪಾಯಿ ಬಂದಾಗ ಅಸಲು ಎಷ್ಟಿದೆ? 400 ರೂಪಾಯಿ ಇದೆ ನೋಡ್ರಿ. 41 ರೂಪಾಯಿ ಚಕ್ರ ಬಡ್ಡಿ ಇದ್ದಾಗ ಅಸಲು 400 ರೂಪಾಯಿ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಕೊಡ್ತಾರೆ ಚಕ್ರ ಬಡ್ಡಿ? 246 ರೂಪಾಯಿ ಚಕ್ರ ಬಡ್ಡಿ ಇದ್ದಾಗ ಅಸಲು ಎಷ್ಟಿರುತ್ತೆ? ಹೌದು ತಾನೆ? ಎಸ್ ಇದು 41 41 6 6 1 6 6 4 24. ಹಾಗಾದ್ರೆ 6 246 ಆಯ್ತು. ಹಾಗಾದ್ರೆ 4 6 ಎಷ್ಟಾಯ್ತು? 4 6 ಎಷ್ಟಾಯ್ತು? 24 2400 ರೂಪಾಯಿ ಏನಾಯ್ತು? ಇದು ಪ್ರಿನ್ಸಿಪಲ್ ಅಮೌಂಟ್ ಆಯ್ತು ನೋಡ್ರಿ. ಇದೇನೈತೆ? 2400 ಪ್ರಿನ್ಸಿಪಲ್ ಅಮೌಂಟ್ ಆಯ್ತು, ಮುಗಿದ ಹೋಯ್ತು. ಯಾವಾಗ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಸಿಕ್ತು? ಸಿಂಪಲ್ ಇಂಟ್ರೆಸ್ಟ್ ನೀವು ಕಂಡು PTR ಡಿವೈಡೆಡ್ ಬೈ 100. PTR ಎಷ್ಟಿದೆ? P ಅಂದ್ರೆ ಎಷ್ಟಿಲ್ಲಿ? 2400. ಟೈಮ್ ಎಷ್ಟಿದೆ? 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5 ಇದೆ. ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 5 2 10 24 240 ನೋಡ್ರಿ. ಸಿಂಪಲ್ ಆಗಿ ಮುಗಿತಾ? ಹಾಗಾದ್ರೆ ಸರಳ ಬಡ್ಡಿ ಬಂತ ನಮಗೆ 240. ಎಸ್ ಇಷ್ಟು ಈಸಿಯಾಗಿ ಲೆಕ್ಕಗಳನ್ನು ಬಿಡಿಸ್ಕೊಳ್ಬೋದು. ಅರ್ಥ ಆಯ್ತು? ಎಸ್
ತುಂಬಾ ಸಿಂಪಲ್ ಇದೆ. ಹೌದಾ, ಇಲ್ಲಿ 3 ವರ್ಷ ಕೇಳಿದ್ರೆ ಇದನ್ನ ನಾವು 3 ಮಾಡ್ಕೊಳ್ಬೇಕು. 20⁻3, 21⁻3, ಇಲ್ಲಿ 3 ವರ್ಷ ಕೇಳಿದ್ರೆ, ಇಲ್ಲಿ 2 ವರ್ಷ ಕೇಳಿದ್ರಿಂದ 20 ಸ್ಕ್ವೇರ್ 21 ಸ್ಕ್ವೇರ್ ಮಾಡ್ಕೊಳ್ಬೇಕು ಚಕ್ರ ಬಡ್ಡಿಯಲ್ಲಿ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 9. 100 ಮತ್ತು 999ರ ನಡುವಿನ ಎಷ್ಟು ಬೆಸ ಪೂರ್ಣಾಂಕಗಳು ಭಿನ್ನ ಅಂಕಗಳನ್ನ ಹೊಂದಿವೆ? 100 ಮತ್ತು 999 ನಡುವೆ ಇರತಕ್ಕಂಥ ಬೆಸ ಪೂರ್ಣಾಂಕಗಳು ಭಿನ್ನಾಂಕಗಳು ಯಾವ ಅಂತ ಕ್ವಶನ್ ಕೇಳಿದ್ರೆ, ಎಸ್, ಇಲ್ಲಿ 100 ಮತ್ತು 999ರ ಮಿಡಲ್ ಇರಬೇಕು. ಹಾಗಾದ್ರೆ ಎಷ್ಟು ಸಂಖ್ಯೆಗಳು, ಎಷ್ಟು ಡಿಜಿಟ್ ಇರ್ತವೆ? ಪ್ರತಿಯೊಂದು ಸಂಖ್ಯೆಯಲ್ಲಿ 3 ಡಿಜಿಟ್ ಇರ್ತವೆ. ಇಲ್ಲಿ 4 ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ 1999 ಒಳಗೆ ಅಂತ ಹೇಳಿದರೆ ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಡಿಜಿಟ್ಗಳು 3. ಒಂದು 100ರ ಸ್ಥಾನದಲ್ಲಿ ಇರುತ್ತೆ, ಒಂದು 10ರ ಸ್ಥಾನದಲ್ಲಿ, ಒಂದು ಬಿಡಿ ಸ್ಥಾನದಲ್ಲಿ. ಈ 3 ಡಿಜಿಟ್ಗಳು ಬರ್ತವೆ. 100 ಮೇಲೆ ಇರಬೇಕು, 999 ಒಳಗಿರಬೇಕು. ಹೌದಾ? ಒಟ್ಟು ಸಂಖ್ಯೆಗಳು ಯಾವ್ಯಾವ ಬರ್ಬೋದು ನಮಗೆ? 0 ಆದ್ರೂ ಬರ್ಬೋದು, ಅಥವಾ 1 ಆದ್ರೂ ಬರ್ಬೋದು, ಅಥವಾ 2 ಆದ್ರೂ ಬರ್ಬೋದು, 3, 4, 5, 6, 7, 8, 9 ಇಷ್ಟು ಸಂಖ್ಯೆಗಳು ಇದ್ದಾವೆ. ಹೌದಾ? ಒಟ್ಟು ಸಂಖ್ಯೆಗಳು ಎಷ್ಟು? 10 ಆದವು. ಇದು 9 ಇದನ್ನು ಸೇರಿಸಿದ್ರೆ 10 ಆದವು. ಎಸ್. ಬೆಸ ಸಂಖ್ಯೆಗಳಂತ ಹೇಳಿದ್ದಾರೆ. ಇಲ್ಲಿ ಬರ್ತಕ್ಕಂಥ 3 ಡಿಜಿಟ್ಗಳಲ್ಲಿ ಬೆಸ ಸಂಖ್ಯೆಗಳು ಯಾವ್ಯಾವ ಅಂತಂದ್ರೆ, ಲಾಸ್ಟ್ ಈ ಡಿಜಿಟ್ ಅಲ್ಲಿ ಬಿಡಿ ಸ್ಥಾನದಲ್ಲಿ 1 ಇರಬೇಕು, ಅಥವಾ 3 ಇರ್ಬೋದು, ಅಥವಾ 5 ಇರಬೇಕು, ಅಥವಾ 7 ಇರಬೇಕು, ಅಥವಾ 9 ಇರಬೇಕು. ಅಂದ್ರೆ ಮಾತ್ರ ಬೆಸ ಸಂಖ್ಯೆ. ಇಂದಿರ್ತಕ್ಕಂಥ 2 ಸಂಖ್ಯೆಗಳು ಯಾವ್ದಾರು ಇರಲಿ ಅವು, ಬಟ್ ಲಾಸ್ಟ್ ಡಿಜಿಟ್ ಈ 5 ಸಂಖ್ಯೆಗಳು ಇರಬೇಕು. ಹಾಗಾದ್ರೆ ಎಷ್ಟು ಸಂಖ್ಯೆಗಳದಾವ ಇಲ್ಲಿ? 1, 2, 3, 4, 5 ಸಂಖ್ಯೆಗಳದಾವು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು 5. ಇದರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬರುತ್ತೆ, ಅದಕ್ಕೆ 5 ಅಂತ ಹಚ್ಕೊಂಡು 5 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಎಸ್. ಇಲ್ಲಿ 100ರ ಸಂಖ್ಯೆಯಲ್ಲಿ ಯಾವ್ದು ಬರುತ್ತೆ? ಇಲ್ಲಿ ಒಂದು ಸಂಖ್ಯೆ ಬಂತು ಈಗ. ಹೌದಾ? ಇವೆಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬಂತು. 100ರ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಯಾವುದು ನೋಡ್ರಿ. ಈಗ 100ರಿಂದ 999 ಒಳಗೆ 100 ನಂತರ 200, 300, 400, 500, 600, 700, 800, 900 ಐತೆ 999ವರೆಗೂ. ಹಾಗಾದ್ರೆ ಎಷ್ಟು ಡಿಜಿಟ್ಗಳು ಬಂದವು? ಎಷ್ಟು ಸಂಖ್ಯೆಗಳು ಬಂದವು? 8 ಸಂಖ್ಯೆಗಳು ಬಂದವು. ಹಾಗಾದ್ರೆ 100ರ ಸ್ಥಾನದಲ್ಲಿ ಬರ್ತಕ್ಕಂಥದ್ದು 8 ಸಂಖ್ಯೆಗಳು ಆದವು. ಹಾಗಾದ್ರೆ 10ರ ಸ್ಥಾನದಲ್ಲಿ ಬರ್ತಕ್ಕ ನೋಡ್ರಿ, ಈಗಾಗಲೇ ಒಂದು ಸಂಖ್ಯೆ ಸಿಕ್ತು ಮತ್ತು 100ರ ಸ್ಥಾನದಲ್ಲಿ ಸಂಖ್ಯೆ ಸಿಕ್ತು. ಹಾಗಾದ್ರೆ 10ರ ಸ್ಥಾನದಲ್ಲಿ ಎಷ್ಟು ಸಂಖ್ಯೆಗಳು ಬರ್ತವೆ? ಒಟ್ಟು ಸಂಖ್ಯೆಗಳೆಷ್ಟು? 10 ಇದಾವೆ. 10 ಸಂಖ್ಯೆಗಳಿದಾವೆ. 10ರಲ್ಲಿ ಇಲ್ಲಿ ಒಂದು ಸಂಖ್ಯೆ ಬಂತು, ಇಲ್ಲಿ ಒಂದು ಸಂಖ್ಯೆ ಬಂತು. ಹಾಗಾದ್ರೆ ಉಳಿದಿರ್ತಕ್ಕಂಥ ಸಂಖ್ಯೆಗಳೆಷ್ಟು? 10ರಲ್ಲಿ 2 ಸಂಖ್ಯೆ ಬಂದ್ಬಿಟ್ಟು ಉಳಿದಿರ್ತಕ್ಕಂಥ ಸಂಖ್ಯೆಗಳು 8. ಹಾಗಾದ್ರೆ ಈ 3ನ್ನು ಗುಣಾಕಾರ ಮಾಡಿಬಿಟ್ರೆ ಸಾಕು, ಉತ್ತರ ಸಿಕ್ಬಿಡ್ತು. 8 8 64, 64 5 320, 64 ಅರ್ಧ 32, 320 ರೈಟ್ ಆನ್ಸರ್. ಅಲ್ಲಿ ಬರ್ತಕ್ಕಂಥ ದತ್ತಾಂಶಗಳು ಭಿನ್ನಾಂಕಗಳು ಎಷ್ಟು? 320 ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಬೋದು ಇದನ್ನ. 320 ಇದನ್ನ ಆಯ್ಕೆಯಲ್ಲಿ. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ಹೋಗೋದಾ? ಕ್ವಶನ್ ನಂಬರ್ 10. ಒಬ್ಬ ವ್ಯಕ್ತಿ 800 ಮೀಟರ್ ಉದ್ದದ ರಸ್ತೆಯನ್ನು 6 ನಿಮಿಷಗಳಲ್ಲಿ ಕ್ರಮಿಸುತ್ತಾನೆ. ಅವನ ವೇಗವು km/ಗಂಟೆಗಳಲ್ಲಿ ತಿಳಿಸಿ. ಎಲ್ಲರೂ ಇದಕ್ಕೆ ಉತ್ತರ ಕರೆಕ್ಟ್ ಆಗಿ ನೀಡಿರ್ತೀರ. ಎಷ್ಟು 100 ಮೀಟರ್ ಉದ್ದದ ರಸ್ತೆಯನ್ನ? 800 ಮೀಟರ್ ಉದ್ದದ ರಸ್ತೆಯನ್ನ ಎಷ್ಟು ನಿಮಿಷದಲ್ಲಿ? 6 ನಿಮಿಷದಲ್ಲಿ. 6 ನಿಮಿಷದಲ್ಲಿ. ಯಾವಾಗಲೂ ಮೂಲಮಾನ ಮೀಟರ್ ಇರ್ತಂದ್ರೆ ಇಲ್ಲಿ ಸೆಕೆಂಡ್ ಅಲ್ಲಿ ಇರಬೇಕು. ಮೀಟರ್ ಪರ್ ಸೆಕೆಂಡ್ ಅಲ್ಲಾದ್ರೂ ಇರ್ಬೋದು, ಅಥವಾ km/h ಹವರ್ ಅಲ್ಲಾದ್ರೂ ಇರಬೇಕು. ಹಾಗಲ್ಲಿ 6 ನಿಮಿಷ ಅಂದಾಗ ಇದನ್ನ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ 60ರಿಂದ ಗುಣಾಕಾರ ಮಾಡಿದಾಗ ಇದೇನಾಯ್ತು? ಸೆಕೆಂಡ್ ಆಯ್ತು. ಹೌದಾ? ಮೀಟರ್ ಪರ್ ಸೆಕೆಂಡ್. 800 ಮೀಟರ್ ಪರ್ 6 36 360 ಸೆಕೆಂಡ್ ಆಯ್ತು. ಈಗ ನಮಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸಿಕ್ತು. ಇದನ್ನು km/h ಅಲ್ಲಿ ಮಾಡಿರ್ಬೇಕಂತಂದಾಗ 18 / 5ರಿಂದ ಗುಣಾಕಾರ ಮಾಡಿದಾಗ ಇದೇನಾಗುತ್ತೆ? km/h ಅಲ್ಲಿ ಕನ್ವರ್ಟ್ ಆಗುತ್ತೆ. ಎಸ್, ಗುಣಾಕಾರ ಮಾಡ್ರಿ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ, ಕ್ಯಾನ್ಸಲ್ ಮಾಡ್ಬೋದು ಇವಾಗ. ಎಸ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹೌದಾ? 6 1 6, 6 3 18, 3 1 3, 3 2 6, 5 ನೋಡಿ ಹಿಂಗೆ ಬಿಡ್ತೀನಿ. 2 1 2, 2 4 8 0. ಎಸ್, 5 1 5 8 40. ಹಾಗಾದ್ರೆ ರೈಟ್ ಆನ್ಸರ್ 8 km/h ಇಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. 800 ಮೀಟರ್ 6 ನಿಮಿಷದಲ್ಲಿ ಹೋದ್ರೆ ಅದನ್ನ km/h ಅಲ್ಲಿ ಕನ್ವರ್ಟ್ ಮಾಡಿದ್ರೆ 8 km/h ಆಗುತ್ತೆ. ಆಯ್ಕೆಯಲ್ಲಿ ಇದನ್ನ 8 km/h. ಎಸ್, ಆಯ್ಕೆ 2 8 ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆಲ್ಲರೂ ರೈಟ್ ಆನ್ಸರ್ ಮಾಡಿರ್ತೀರ. ಮುಂದಿನ ಕ್ವಶನ್ 11. ಆಯತಾಕಾರದ ಪ್ರದೇಶದ ವಿಸ್ತೀರ್ಣವು 3584 ಸ್ಕ್ವೇರ್ ಮೀಟರ್.
ಮತ್ತು ಉದ್ದ ಮತ್ತು ಅಗಲಗಳ ಅನುಪಾತವು ಕ್ರಮವಾಗಿ 7:2 ಆಗಿದೆ. ಆಯತದ ಸುತ್ತಳತೆ ಎಷ್ಟು ನೋಡ್ರಿ. ಆಯತದ ವಿಸ್ತೀರ್ಣ ಕೊಟ್ಟರೆ 3584 ಚದರ ಸೆಂಟಿಮೀಟರ್ ಅಂತೇಳಿ. ಅಗಲ ಮತ್ತು ಉದ್ದದ ರೇಷಿಯೋ ಕೊಟ್ಟಿದ್ರೆ ಇದು 7ರಷ್ಟಿದೆ ಅಂತೆ, ಇದು 2ರಷ್ಟಿದೆ ಅಂತೆ. ಹಾಗಾದ್ರೆ ಇದರ ಸುತ್ತಳತೆ ಕೇಳಿದರೆ ಸುತ್ತಳತೆ, ವಿಸ್ತೀರ್ಣ ಕೊಟ್ಟಿದ್ದಾರೆ, ಉದ್ದ ಮತ್ತು ಅಗಲದ ರೇಷಿಯೋ ಕೊಟ್ಟಿದ್ದಾರೆ, ಸುತ್ತಳತೆ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಎಸ್, ಇದು ಗೊತ್ತಿಲ್ಲ ನಮಗೆ 7x ಉದ್ದ, ಇದು ಅಗಲ ಗೊತ್ತಿಲ್ಲ 2x. ಆಯತದ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ಉದ್ದ ಮತ್ತು ಅಗಲನ ಗುಣಾಕಾರ ಮಾಡಿದ್ರೆ ವಿಸ್ತೀರ್ಣ ಸಿಗುತ್ತೆ. ಹಾಗಾದ್ರೆ ಉದ್ದ ಮತ್ತು ಉದ್ದ ಎಷ್ಟಿದೆ? 7x ಇಂಟು ಅಗಲ ಎಷ್ಟಿದೆ? 2x. ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ? ವಿಸ್ತೀರ್ಣ ಬರುತ್ತೆ. ವಿಸ್ತೀರ್ಣ ಏನದ? 3584 ಇದೆ. ಹೌದಾ? ಎಸ್. ಈಗ ನೋಡ್ರಿ, 7x ಇಂಟು 14, 2x ಎಷ್ಟಾಗುತ್ತೆ? 7 2 14 x ಸ್ಕ್ವಯರ್ ಆಗುತ್ತೆ. ಇಸ್ ಈಕ್ವಲ್ ಟು 3584. ಎಸ್, ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು. ಈಗ 7 ಬಗ್ಗೆ ಹೋಗ್ತಲ್ಲ, 7 2 14. ಇಲ್ಲಿ 7 5 35, 8 ಉಳಿತು. 7 1 7, 1 ಉಳಿತು, 14 ಆಯ್ತು. 7 2 14 ಕಂಪ್ಲೀಟ್ ಆಗಿ ಹೋಯ್ತು. ನೆಕ್ಸ್ಟ್ 2 1 2, 2 2 4, ಇಲ್ಲಿ ಎಷ್ಟು ಉಳಿತು? 1 ಉಳಿತು, 10 ಆಯ್ತು. 2 5 10, 1 ಉಳಿತು, 12 ಆಯ್ತು. 2 6 12 ನೋಡ್ರಿ. ಈಗ x ಸ್ಕ್ವಯರ್ ಇಸ್ ಈಕ್ವಲ್ ಟು 256 ಆಯ್ತು. ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 256. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 256 ವರ್ಗಮೂಲ ಏನು? 16. 16 256. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? ಇಲ್ಲಿ 16 ಆಯ್ತು. ಈಗ ಉದ್ದ ಕಂಡು ಹಿಡ್ಕೊಳ್ಬೋದಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 16 ಆದಾಗ 16 ಇಂಟು 7 ನೋಡ್ರಿ, 7x. ಹೌದಾ? 7 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 16 ಬಂತು. ಹಾಗಾದ್ರೆ 16 7 ಎಷ್ಟಾಯ್ತು ನೋಡ್ರಿ? 7 6 42, 2 ಕೆಲ ಬಂತು 4, 7 1 7 1 4 11 ನೋಡ್ರಿ. ಉದ್ದ ಎಷ್ಟಾಯ್ತು? ಇದು 112 ಮೀಟರ್ ಆಯ್ತು. ಮೀಟರ್ ಅವ್ರು ಕೊಟ್ಟದ್ದು? ಎಸ್, ಮೀಟರ್ ಆಯ್ತು. ಇದು ಮೀಟರ್ ಅಲ್ಲಿ ಹೇಳ್ಬೇಕು, ಚದರ ಮೀಟರ್ ಹೇಳ್ಬೇಕು. ನಾವು ವಿಸ್ತೀರ್ಣವನ್ನು ಮಾತ್ರ ಚದರ ಮೀಟರ್ಗಳಲ್ಲಿ ಹೇಳ್ಬೇಕು. ಇದು ಉದ್ದ ಎಷ್ಟಾಯ್ತು? 112 ಆಯ್ತು. ಈಗ ಇಲ್ಲಿ ಅಗಲ ಎಷ್ಟಿದೆ? 2x ಇದೆ. 2x ಈಕ್ವಲ್ ಟು 2 ಇಂಟು 16. 16 ಎಷ್ಟಾಗುತ್ತೆ? 32 ಆಯ್ತು. ಎಸ್, ಹಾಗಾದ್ರೆ 2x ಈಕ್ವಲ್ ಟು ಎಷ್ಟಾಯ್ತು? 32 ಮೀಟರ್ ಆಯ್ತು. ಈಗ ಕೂಡಿಸ್ಬಿಡ್ರಲ್ಲ. ಇದು 112 ಇತ್ತಂತಂದ್ರೆ ಇದು ಕೂಡ 112 ಮೀಟರ್. ಹೌದಾ? ಇದು 32 ಇತ್ತಂತಂದ್ಮೇಲೆ ಇದು ಕೂಡ 32 ಮೀಟರ್ ಆಯ್ತು. ಇವೆಲ್ಲವನ್ನೂ ಸೇರಿಸ್ಬಿಟ್ರಪ್ಪ ಅಂದ್ರೆ ಸುತ್ತಳತೆ ಸಿಕ್ಬಿಡಿತ್ತು. ಈಗ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ, ಆ ಸೂತ್ರ ಎಲ್ಲ ಏನಿಲ್ಲ. 112 ಎಷ್ಟಾಗುತ್ತೆ? 100 100 200 12 24 224 1 ಉದ್ದ ಕೂಡಿಸಿದ್ರೆ ಆಯ್ತು. ಇದು 32, ಇದು 32 ಎಷ್ಟಾಯ್ತು? 64 ಆಯ್ತು. ಈಗ ಇವೆರಡು ಸೇರಿಸ್ಬಿಟ್ರೆ ಸುತ್ತಳತೆ ಗೊತ್ತಾಗ್ಬಿಡ್ತೀನಿ. 2 4 4 ಎಷ್ಟಾಗುತ್ತೆ? 8. 6 2 ಎಷ್ಟಾಗುತ್ತೆ? 8. ಈ 2ಕ್ಕೆ 2. ಹಾಗಾದ್ರೆ ಸುತ್ತಳತೆ ಎಷ್ಟಾಗುತ್ತೆ? 288 ಮೀಟರ್ ಇಸ್ ರೈಟ್ ಆನ್ಸರ್. ನೋಡ್ರಿ, ಸಿಂಪಲ್ ಆಗಿ ಮಾಡ್ಬೋದಲ್ಲ ನಾವು. 288 ಇದೇನಾ ಆಯ್ಕೆಯಲ್ಲಿ? 288 ಮೀಟರ್. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಆಗಿ ನಾವು ಕಂಡುಹಿಡ್ಕೊಂಡ್ಬಿಟ್ಟಿವಿ. ಕ್ಲಿಯರ್? ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಅರ್ಥ ಆಗ್ತಾ ಇದ್ದಾವೆ? ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ಕ್ವಶನ್ 12. 4 ಕ್ರಮಾನುಗತ ಬೆಸ ಸಂಖ್ಯೆಗಳಾದ ಪಿ ಕ್ಯೂ ಆರ್ ಎಸ್ ಗಳ ಸರಾಸರಿಯು ಅನುಕ್ರಮವಾಗಿ 104 ಆಗಿದೆ. ನೋಡ್ರಿ, ಇವು ಕ್ರಮಾನುಗತ ಬೆಸ ಸಂಖ್ಯೆಗಳು. ಇವುಗಳ ಎವರೇಜ್ ಎಷ್ಟಿದೆ ಅಂತೆ? 104 ಇದೆ ಅಂತೆ. 104 ಅಂದ್ರೆ ಪ್ರತಿಯೊಂದು 104 104 ಇದ್ದಂಗೆ ಎವರೇಜ್. ಎಷ್ಟು ಸಂಖ್ಯೆಗಳಿದಾವೆ? 1 2 3 4 ಸಂಖ್ಯೆಗಳಿದಾವೆ. ಹಾಗಾದ್ರೆ 4ರಿಂದ ಗುಣಾಕಾರ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿದಾಗ ಒಟ್ಟು ಮೊತ್ತ ಸಿಗುತ್ತೆ ನಮಗೆ. 4 4 16, 4 1 4 416 ಆಗುತ್ತೆ. ಈ ಎಲ್ಲಾ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ 416 ಆಗುತ್ತೆ. ಒಂದೊಂದು 104, 4 ಸಂಖ್ಯೆಗಳಿದಾವೆ. 104 4 416. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ 416 ಆಗುತ್ತೆ. ಕ್ಲಿಯರಾ ಇದು? ಎಸ್. ಹಾಗಾದ್ರೆ ಪಿ ಮತ್ತು ಎಸ್ ನ ಮೊತ್ತವೆಷ್ಟು? ಹಾಗಾದ್ರೆ ಪಿ ಮತ್ತು ಎಸ್ ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಹಾಗಾದ್ರೆ ನಾವು ಬೆಸ ಸಂಖ್ಯೆಗಳನ್ನ ಕಂಡುಹಿಡ್ಕೊಳ್ಬೇಕು. ಅನುಕ್ರಮವಾಗಿರ್ತಕ್ಕಂಥ ಬೆಸ ಸಂಖ್ಯೆಗಳು ಯಾವ ಅಂತ ಹೇಳಿ. ಎಸ್, ಇಲ್ಲಿ ನೋಡಿ, ಈಗ ಪಿ ಕ್ಯೂ ಆರ್ ಎಸ್ 4 ಅನುಕ್ರಮ ಬೆಸ ಸಂಖ್ಯೆಗಳು. ಇವೆಲ್ಲವುಗಳನ್ನ ಕೂಡಿಸಿದ್ರೆ 416 ಬರುತ್ತೆ. ನಾವು ಈ ಸಂಖ್ಯೆನ ಗೊತ್ತಿಲ್ಲ ನಮಗೆ, ಎಕ್ಸ್ ಅಂತ ಇಟ್ಕೊಳ್ಳಿ. ಇದು ಎಷ್ಟಿರುತ್ತೆ? ಈ ಎಕ್ಸ್ಗೆ ಎಷ್ಟು ಜಾಸ್ತಿ ಇರುತ್ತೆ? ಎಕ್ಸ್ಗೆ 2 ಸಂಖ್ಯೆಗಳು ಜಾಸ್ತಿ ಇರ್ತವೆ.
2 ಈಗ ನೋಡ್ರಿ ಒಂದು ಎಕ್ಸಾಂಪಲ್, ಇಲ್ಲಿ 5 ಇತ್ತು ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಮುಂದಿರ್ತಕ್ಕಂಥದ್ದು ಯಾವುದು? 7. ಮುಂದಿರ್ತಕ್ಕಂಥದ್ದು 9. ಹಾಗಾದ್ರೆ ಇದಕ್ಕಿಂತ ಇದು ಎಷ್ಟು ಜಾಸ್ತಿ ಅದ? ಅನುಕ್ರಮ ಇದೆ ತಾನೆ. 5 ಆದ್ಮೇಲೆ 7, 7 ಆದ್ಮೇಲೆ 9. ಎಷ್ಟು ಜಾಸ್ತಿ ಅದ? 2 ಜಾಸ್ತಿ ಅದ. ಇಲ್ಲಿ 7ಕ್ಕಿಂತ ಇದು ಎಷ್ಟು ಜಾಸ್ತಿ ಅದ? 2 ಜಾಸ್ತಿ ಅದ. ಹೌದಾನೆ? ಅದೇ ರೀತಿಯಾಗಿ ಇದು ಎಕ್ಸ್ ಅಂತಂದ್ರೆ ಈ ಸಂಖ್ಯೆ x+2 ಪ್ಲಸ್ ಇದು ಎಷ್ಟಿರುತ್ತೆ? x+4. ಇದಕ್ಕೆ 4 ಜಾಸ್ತಿ ಇರುತ್ತೆ ನೋಡ್ರಿ. ಇದಕ್ಕೆ ಇದು 4 ಜಾಸ್ತಿ ಆಯ್ತಾನೆ. ಎಸ್, ಇದಕ್ಕೆ ಈಗ ಎಕ್ಸ್ ಇದಾಯ್ತಂದ್ರೆ ಇದಕ್ಕೆ 4 ಜಾಸ್ತಿ ಅದ, ಇದಕ್ಕೆ 2 ಜಾಸ್ತಿ ಅದ, ಬಟ್ ಇದಕ್ಕೆ 4 ಜಾಸ್ತಿ ಅದ. ನಾವು ಇದನ್ನ ಎಕ್ಸ್ ಅಂತ ತೆಗೆದುಕೊಂಡ್ರೆ ಇದಕ್ಕೆ ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಪ್ಲಸ್ ಇದನ್ನ ಎಷ್ಟಿರುತ್ತೆ? ಎಕ್ಸ್ಗೆ 6 ಜಾಸ್ತಿ ಇರುತ್ತೆ, x+6. ಹಾಗಾದ್ರೆ ಇವೆಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ 416 ಬರುತ್ತೆ. ಹೌದು ತಾನೆ? ಎಸ್. ಈಗ ಸಿಂಪಲ್ ಆಗಿ ನಾವು ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಬಿಟ್ರೆ ಮುಗಿದು ಹೋಯ್ತು. 1x 2x 3x 4x. ಹೌದಾನೆ? 4x ಆಯ್ತು. 4x ಎಷ್ಟು? 416. ಎಸ್, ಇಲ್ಲಿ 2 4 6 6 12. ಈ ಕಡೆ ಇಜಿಕೋಡ್ ಈ ಕಡೆ ಅದ, ಪ್ಲಸ್ 12 ಅದ, ಇಜಿಕೋಡ್ ಈ ಕಡೆ ಬಂದ್ರೆ -12 ಆಯ್ತು. ಆಯ್ತಾ? ಎಸ್. ಈಗ ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ನಾನು ನೋಡ್ರಿ ಸ್ಟೆಪ್ ಅನ್ನ ಡೈರೆಕ್ಟ್ ಹಚ್ಕೊಳ್ತೀನಿ. ಎಕ್ಸ್ ಈಕ್ವಲ್ ಟು 416 ಈ 12 ಹೋಯ್ತಂತ ಎಷ್ಟು ಉಳಿಯುತ್ತೆ? 404 ಉಳಿತು. ಇಲ್ಲಿ 4 ಗುಣಾಕಾರದ ಈ ಕಡೆ ಬಂದ್ರೆ ಏನಾಯ್ತು? ಭಾಗಕಾರ ಆಯ್ತು. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? 4 1 4 4 1 4 0 0 4 1 4 ಎಕ್ಸ್ ಈಕ್ವಲ್ ಟು 101. ಹಾಗಾದ್ರೆ ಮೊದಲನೇ ಬೆಸ ಸಂಖ್ಯೆ ಎಷ್ಟಾಯ್ತು? 101. ಮೊದಲನೇ ಬೆಸ ಸಂಖ್ಯೆ ಎಷ್ಟು? 101. ಎರಡನೇ ಬೆಸ ಸಂಖ್ಯೆ ಎಷ್ಟಾಯ್ತು? 103. ನೆಕ್ಸ್ಟ್ ಬರ್ತಕ್ಕಂಥ ಬೆಸ ಸಂಖ್ಯೆ 105. ನೆಕ್ಸ್ಟ್ ಬರ್ತಕ್ಕಂಥ ಬೆಸ ಸಂಖ್ಯೆ 107. 4 ಬೆಸ ಸಂಖ್ಯೆಗಳಾದವು. ಇವೆಲ್ಲಗಳನ್ನು ಕೂಡಿಸ್ಕೊಡ್ರೆ 416 ಬರುತ್ತೆ. 100 200 300 400 16 ನೋಡ್ರಿ. 7 3 10 5 1 6 16 ಆಯ್ತಾ? ಕ್ಲಿಯರ್. ಕ್ವಶನ್ ಏನ್ ಕೇಳಿದಾರೆ ಈಗ? ಇವೆರಡೂ ಸಂಖ್ಯೆಗಳನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? 101 ಇದು 107, 100 100 200 ಇದು ಒಂದು 8. ಹಾಗಾದ್ರೆ 208 ಈಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ನಾವು ಲೆಕ್ಕ ಮಾಡ್ಬೋದು. ಆಯ್ಕೆ 208. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಎಷ್ಟು? ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು 208. ಹೌದು ತಾನೆ? ಎಸ್. ಮೊದಲನೇ ಸಂಖ್ಯೆ ಕೇಳಿದ್ರೆ 101 ಅಂತ ಹೇಳ್ಬೇಕು, ಅಥವಾ ದೊಡ್ಡ ಬೆಸ ಸಂಖ್ಯೆ ಅಂತ ಕೇಳಿದ್ರೆ 107 ಅಂತ ಹೇಳ್ಬೇಕು. ಇಲ್ಲಿ ಏನ್ ಕೇಳಿದರೆ ಎರಡೂ ಸಂಖ್ಯೆಗಳ ಮೊತ್ತ ಕೇಳಿಬಿಟ್ಟಿದ್ದಾರೆ. ಎಸ್, ಈಸಿಯಾಗಿ 208 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 13. 7,740 ರೂಪಾಯಿಗಳ ಮೊತ್ತವನ್ನ ABC ಗಳ ನಡುವೆ 7:5:8 ರೇಷಿಯೋಗಳ ಅನುಪಾತದಲ್ಲಿ ಅನುಕ್ರಮವಾಗಿ ವಿಭಾಗಿಸಲಾಗಿದೆ. ಸಿ ಮತ್ತು ಬಿ ಭಾಗಗಳ ನಡುವಿನ ವ್ಯತ್ಯಾಸವೇನು? ನೋಡ್ರಿ, ಸಿ ಮತ್ತು ಬಿ ಭಾಗಗಳ ನಡುವಿನ ರೇಷಿಯೋ ಕೇಳಿದ್ದಾರೆ. ಟೋಟಲ್ ಅಮೌಂಟ್ ಎಷ್ಟಂತೆ? 7,740. ಇಷ್ಟು ಅಮೌಂಟ್ ಅನ್ನ ಹಂಚಿದ್ದಾರೆ. ಹಾಗಾದ್ರೆ ಯಾರ್ಯಾರ್ದು ಎಷ್ಟು ಅಂತ ಕೇಳಿಲ್ಲ. ಸಿ ಮತ್ತು ಬಿ ನಡುವಿನ ವ್ಯತ್ಯಾಸ ಎಷ್ಟಂತ ಕ್ವಶನ್ ಕೇಳಿದರೆ, ಇಲ್ಲ ರೇಷಿಯೋದಲ್ಲಿ ವ್ಯತ್ಯಾಸ ಎಷ್ಟಾಯ್ತು ನೋಡ್ರಿ? 3 ಇದೆ. 8 ಮತ್ತು ಇಲ್ಲಿ 5 ಅಂತಂದ್ರೆ 3ರಷ್ಟು ಕಡಿಮೆ ಇದೆ. ಉತ್ತರ ಹೆಂಗ್ ಕಂಡು ಹಿಡ್ಕೊಳ್ಬೇಕಂತಂದಾಗ, ಇಲ್ಲಿ ಯಾವಾಗ 3 ಸಿಕ್ತು ಅಂದ ತಕ್ಷಣ ನಾವು ಉತ್ತರ ಬೇಕಾಗಿರೋದು ತಾನೆ. ಹಾಗಾದ್ರೆ 4 ಆಯ್ಕೆಗಳಲ್ಲಿ 3ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಯಾವುದು? ಅದು ರೈಟ್ ಆನ್ಸರ್ ಆಗುತ್ತೆ. 3ರಿಂದ ಭಾಗ ಹೋಗ್ಬೇಕು. ಹಾಗಾದ್ರೆ 3ರಿಂದ ಭಾಗ ಹೋಗ್ಬೇಕಾದ್ರೆ ಹೆಂಗ್ ಕಂಡು ಹಿಡ್ಕೊಳ್ಬೇಕು? ಡಿಜಿಟ್ಗಳನ್ನ ಕೂಡಿಸ್ಕೊಳ್ಬೇಕು. ಅದು 3 ಮಧ್ಯದಲ್ಲಿ ಇರಬೇಕು. 7 3 10 1 8 18 3 ಮಧ್ಯದಲ್ಲಿ 18 ಅದ. ಆಯ್ಕೆ ಇದು ಇರಬಹುದು. ಎಸ್, ಇಲ್ಲಿ 2 1 3 3 1 4 ಆಗುತ್ತಾ? 3 ಮಧ್ಯದಲ್ಲಿ 4 ಇಲ್ಲ. ಯಾವುದೇ ಕಾರಣಕ್ಕೆ ಇದನ್ನ ಆನ್ಸರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ 1 1 2 2 1 3 3 6 9 ಇದು ಕೂಡ ಆಯ್ಕೆಯಲ್ಲಿ ಇರ್ಬೋದು. ನೋಡ್ರಿ ಎಷ್ಟು ನೀಟಾಗಿ ತೆಗಿಬಹುದು ನಾವಿಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 6 1 7 7 7 14 ಆಗುತ್ತೆ. 3 ಮಧ್ಯದಲ್ಲಿ 14 ಇಲ್ಲ. ನೋಡ್ರಿ 2 ಆಯ್ಕೆಗಳು ಓದು, 2 ಆಯ್ಕೆಗಳು ಉಳಿದವು. ಎಷ್ಟು ಈಸಿಯಾಗಿ ಇಲ್ಲಿ 3 ಸಿಕ್ತ ಅಂತ ತಕ್ಷಣ 3 ಮಧ್ಯದಲ್ಲಿ ಹೋಗಿ ನೋಡ್ಕೊಂಡ್ಬಿಡ್ಬೇಕು. ಈಗ ನೀವೇನಾದ್ರೂ ಗೆಸ್ ಮಾಡ್ಬೇಕಾದ್ರೆ ಇವೆರಡರಲ್ಲೇ ಮಾಡ್ಕೊಳ್ಬೇಕು ನೀವು. ಹೌದಾ? ಎಸ್. ಈಗ ನೋಡ್ರಿ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ 7,000 ಐತಂತಂದ್ರೆ ಡಿಫ್ರೆನ್ಸ್ 300 ಬರಲ್ಲ, 300ಕ್ಕಿಂತ ಜಾಸ್ತಿ ಬರುತ್ತೆ. ದ ರೈಟ್ ಆನ್ಸರ್ 1,160 ಅಂದ್ರೆ. ಹೌದಾ? ಇಲ್ಲಿ 7,000 ಅಮೌಂಟ್ ಜಾಸ್ತಿ ಅದ. ಹಾಗಾದ್ರೆ 3 ರೇಷಿಯೋ ಈಕ್ವಲ್ ಟು 300 ಬರಲ್ಲ. 1,000ಕ್ಕಿಂತ ಜಾಸ್ತಿನೇ ಬರುತ್ತೆ. ಇಲ್ಲಿ ಈಸಿಯಾಗಿ ನೀವು ಗೆಸ್ ಮಾಡ್ಕೊಳ್ಬಹುದು. ಎಸ್, ಆನ್ಸರ್ ಹೆಂಗ್ ಬರುತ್ತೆ ನೋಡೋಣ ಇವಾಗ. ಎಸ್, ಈಗ ನೋಡ್ರಿ 7:5:8 ಇವ್ರು ಮೂವರಿಗೂ ಬರ್ಬೇಕಾಗಿರ್ತಕ್ಕಂಥ ಅಮೌಂಟ್ ಇಷ್ಟು. ಹಾಗಾದ್ರೆ ಇವೆಲ್ಲವನ್ನು ಕೂಡಿಸ್ಕೊಳ್ರಿ. 8 1 5 13 13 1 7 20. ಗುಣಾಕಾರ ಮಾಡ ಕ್ಯಾನ್ಸಲ್ ಮಾಡಿದಾಗ 1 ರೇಷಿಯೋ ಈಕ್ವಲ್ ಟು ಸಿಗುತ್ತೆ ನಮಗೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 1 2 2 3 6
1 ಉಳಿತೆ 17 ಆಗುತ್ತೆ, 2 8 16, 1 ಉಳಿತೆ 14 ಆಗುತ್ತೆ, 2 7 14. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 387 ಆಯ್ತು ನೋಡ್ರಿ. 1 ರೇಷಿಯೋ ಈಕ್ವಲ್ ಟು 387 ಆಯ್ತು. ಹಾಗಾದ್ರೆ ಇಲ್ಲಿ ಹೋಗ್ಬಿಡುತ್ತೆ ನಮಗೆ ಬೇಕಾಗಿರೋದು 3 ರೇಷಿಯೋ ಡಿಫ್ರೆನ್ಸ್ ಬೇಕು. ಹಾಗಾದ್ರೆ 3 ರೇಷಿಯೋ ಈಕ್ವಲ್ ಟು ಎಷ್ಟಾಗುತ್ತೆ? 1 ರೇಷಿಯೋ ಈಕ್ವಲ್ ಟು 387 ಅಂದ್ರೆ 3 ರೇಷಿಯೋ ಈಕ್ವಲ್ ಟು ಎಷ್ಟಾಗುತ್ತೆ? 3 7 21ಕ್ಕೆ 1 ಕೈಲ ಬಂತು 2, 3 8 24 1 2 26 ಕೈಲ ಬಂತು 2, 3 3 9 2 11. ನೋಡ್ರಿ ಎಷ್ಟು ಈಸಿಯಾಗಿ ಸಿಕ್ತು ನಮಗೆ. 3 3 9 2 ಎಷ್ಟಾಗುತ್ತೆ? 11. ಹಾಗಾದ್ರೆ 1161 ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡ್ಕೊಳ್ಬಹುದು. ಯಾವಾಗ ಇವೆರಡು ಸಿಕ್ತು, ಇದು 387 ಚಿಕ್ಕದಿದೆ, ತೆಗೆದಾಕ್ ಬಿಡಬೇಕು. ದ ರೈಟ್ ಆನ್ಸರ್ 1161. ಸಿಂಪಲ್ ಆಗಿ ನಾವು ಶಾರ್ಟ್ರಿಕ್ ಇಂಥವುಗಳನ್ನು ಬಳಸ್ಕೊಳ್ಬೇಕು. ಯಾವಾಗ ಇದು ಡಿಜಿಟ್ ಸಿಗ್ತಾವೆ, ಡಿಜಿಟ್ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಸುಮಾರು ದಿನ ಆಯ್ತು ನಾನು ಕ್ಲಾಸ್ ಮಾಡಿಲ್ಲ, ಯಾವಾಗ ಸಮಯ ಸಿಕ್ಕಾಗ ನಾನು ಮಾಡ್ತಾ ಹೋಗ್ತೀನಿ. ಇಲ್ಲ ದ ರೈಟ್ ಆನ್ಸರ್ ಎಷ್ಟಾಗುತ್ತೆ? 1161. ನಿಮಗೆ ಇನ್ನೂ ಕನ್ಫರ್ಮ್ ಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ 1 ರೇಷಿಯೋ ಈಕ್ವಲ್ ಟು 387. ಹಾಗಾದ್ರೆ 8 ರೇಷಿಯೋ ಈಕ್ವಲ್ ಟು ಎಷ್ಟಾಗುತ್ತೆ ಅದನ್ನ ಹಚ್ಕೊಳ್ಳಿ. 1 ರೇಷಿಯೋ 380. ಹಾಗಾದ್ರೆ 5 ರೇಷಿಯೋ ಈಕ್ವಲ್ ಟು ಎಷ್ಟು ಅದ ಹಚ್ಕೊಳ್ಳಿ. ಇವೆರಡನ್ನ ಮೈನಸ್ ಮಾಡಿ ಉಳಿದಿರ್ತಕ್ಕಂಥದ್ದೇ 1161 ಉಳಿಯುತ್ತೆ. ಬೇಕಾದ್ರೆ ನಾವು ಚೆಕ್ ಮಾಡ್ಕೊಳ್ಳಿ. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ 16. ಮಹಿಳೆಯೊಬ್ಬರು 1240 ರೂಪಾಯಿಗಳಿಗೆ 2 ಸೀರೆಗಳನ್ನು ಖರೀದಿಸ್ತಾರೆ. ಅವರು ಒಂದು ಸೀರೆಯನ್ನ 8% ನಷ್ಟಕ್ಕೆ ಮತ್ತು ಇನ್ನೊಂದನ್ನ 12% ಲಾಭಕ್ಕೆ ಮಾರ್ತಾರೆ. ಇಡೀ ಈ ವ್ಯವಹಾರದಲ್ಲಿ ಆಕೆಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಹಾಗಾದ್ರೆ ಆ ಸೀರೆಯ ಪ್ರತಿ ಬೆಲೆ ಎಷ್ಟು? ನೋಡ್ರಿ, 2 ಸೀರೆ ತೆಗೆದುಕೊಳ್ತಾರೆ. ಎ ಅಂತಕ್ಕಂಥ ಒಂದು ಸೀರೆನ ಮತ್ತು ಬಿ ಅಂತಕ್ಕಂಥ ಒಂದು ಸೀರೆನ. 2 ಸೀರೆ ಎಷ್ಟಂತೆ? 1240 ರೂಪಾಯಿ. ಒಂದು ಸೀರೆನ 8% ನಷ್ಟದೊಂದಿಗೆ ಮಾರಾಟ ಮಾಡ್ತಾರೆ. 8% ನಷ್ಟದೊಂದಿಗೆ ಎ ಸೀರೆಯನ್ನ ಮಾರ್ತಾರೆ. ಇನ್ನೊಂದು ಸೀರೆನ 12% ಲಾಭದೊಂದಿಗೆ ಮಾರಾಟ ಮಾಡ್ತಾರೆ. 12% ಬಿ ಅಂತಕ್ಕಂಥ ಸೀರೆನ ಮಾರಾಟ ಮಾಡ್ತಾರೆ. ಅವಾಗ ಈಕ್ವಲ್ ಆಗುತ್ತಂತೆ, ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಇಲ್ಲಿ ಲಾಸ್ನಾಗ ಮಾರಾಟ ಮಾಡಿದ್ರು, ಇಲ್ಲಿ ಲಾಭದಲ್ಲಿ ಮಾರಾಟ ಮಾಡಿದ್ರು ಯಾವುದೇ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಹಾಗಾದ್ರೆ ಎಷ್ಟು ಬರುತ್ತೆ? 1240 ರೂಪಾಯಿನೇ ಬರುತ್ತಂತೆ. ಎಷ್ಟು ಬರುತ್ತೆ? 1240 ರೂಪಾಯಿನೇ ಬರುತ್ತಂತೆ ನಮಗೆ. ನೋಡ್ರಿ, ಇಲ್ಲಿ 8% ಲಾಸ್ದೊಂದಿಗೆ ಮಾರಿದ್ರೆ 12% ಲಾಭದೊಂದಿಗೆ ಮಾರಾಟ ಮಾಡಿದ್ರು ನಮ್ಗೆ ಎಷ್ಟು ಬರುತ್ತೆ? 1240 ರೂಪಾಯಿನೇ ಬರ್ತಿಲ್ಲ. ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಎಸ್, ಈಗಿಲ್ಲೇ ಇವೆರಡು ಸಂಕ್ಷಿಪ್ತ ಮಾಡ್ಕೊಂಡು 4 2 8 ಈ ರೇಷಿಯೋ ಕ್ಯಾನ್ಸಲ್. 4 3 12. 2a ಈಕ್ವಲ್ ಟು 3b ಆಯ್ತು. ಈಗ ನಾನು ಎ ರೇಷಿಯೋದಲ್ಲಿ ಹಚ್ಕೊಳ್ತೀನಿ. ಎ ರೇಷಿಯೋ ಬಿ. ಎ ರೇಷಿಯೋ ಬಿ, ಎ ಈಕ್ವಲ್ ಟು ಎಷ್ಟಿದೆ ನೋಡ್ರಿ? ಎ ಇಸ್ ಈಕ್ವಲ್ ಟು ಎಷ್ಟು? 3. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಎಷ್ಟು? 2. ಹಾಗಾದ್ರೆ ಎ ರೇಷಿಯೋ ಬಿ ಈಕ್ವಲ್ ಟು 3:2. ಈ ವಸ್ತುವನ್ನ ಎ ಸೀರೆಯನ್ನ ಕೊಂಡ ಬೆಲೆ 3 ರೂಪಾಯಿ, ಬಿ ಸೀರೆಯನ್ನ ಕೊಂಡ ಬೆಲೆ 2 ರೂಪಾಯಿ. ಹಾಗಾದ್ರೆ ಈ 2 ಸೇರಿಸಿದ್ರೆ ಎಷ್ಟಾಗುತ್ತೆ? 5 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬಂದಿರತಕ್ಕಂಥದ್ದು ಎಷ್ಟು? 2 ಸೀರೆ ಕೊಂಡ ಬೆಲೆ 1250 ರೂಪಾಯಿ, 40 ರೂಪಾಯಿ, 1240 ರೂಪಾಯಿ. ರೇಷಿಯೋದಲ್ಲಿ 5 ಬಂದದ. ಹಾಗಾದ್ರೆ ಒಟ್ಟು ಬೆಲೆ ಎಷ್ಟು? 1240. ಹಾಗಾದ್ರೆ 5ರಿಂದ ಡಿವೈಡ್ ಮಾಡಿದ್ರೆ 1 ರೇಷಿಯೋ ಈಕ್ವಲ್ ಟು ಸಿಗುತ್ತೆ. 5 1 5, 5 2 10, 2 ಉಳಿತೆ 24 ಆಗುತ್ತೆ, 5 4 20, 4 ಉಳಿತೆ 40 ಆಗುತ್ತೆ, 5 8 40. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 248. 1 ರೇಷಿಯೋ ಈಕ್ವಲ್ ಟು 248 ಆದಾಗ 3 ರೇಷಿಯೋ ಈಕ್ವಲ್ ಟು ಗುಣಾಕಾರ ಮಾಡಿದ್ರೆ ಎ ಸೀರೆಯನ್ನ ಕೊಂಡ ಬೆಲೆ ಸಿಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ 3 ಬಂತು ತಾನೆ. ಹಾಗಾದ್ರೆ 4 ಆಯ್ಕೆಗಳಲ್ಲಿ ಮೊದಲು 3ರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ನೋಡ್ಕೊಂತ ಹೋಗ್ಬೇಕು ನಾವು. 4 ಆಯ್ಕೆಗಳು. ಈ ಮೊದಲ ಆಯ್ಕೆ 744 ಇದೆ. 744 3 ಮಗ್ಗೆಯಲ್ಲಿ ಹೋಗುತ್ತಾ? 4 4 8 8 7 15. ಎಸ್, 3 ಮಗ್ಗೆಯಲ್ಲಿ 1ನೇ ಆಯ್ಕೆ ಹೋಗುತ್ತೆ. ನೆಕ್ಸ್ಟ್ 2ನೇ ದಿನದ 840. 8 ಮತ್ತು 4 ಕೂಡಿಸಿ 12 ಅದ. ಇಲ್ಲಿ ನೋಡ್ರಿ, ಯಾಕೆ ನಾನು ಇಲ್ಲಿ ಎ ಈಕ್ವಲ್ ಟು 3 ಇದೆ, 3 ಮಗ್ಗೆಯಲ್ಲಿ ಹೋಗುತ್ತೆ ನೋಡ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಎಸ್, 8 4 12 3 ಮಗ್ಗೆಯಲ್ಲಿ ಹೋಗುತ್ತೆ. 7 ಮತ್ತು 6 760 ಇದೆ. 7 ಮತ್ತು 6 13 ಆಗುತ್ತೆ. ಹಾಗಾದ್ರೆ 3ನೇ ಆಯ್ಕೆ ಅಲ್ವೇ ಅಲ್ಲ, ಇದಕ್ಕೆ ಉತ್ತರನೇ ಹಾಕಕ್ ಹೋಗ್ಬೇಡಿ. ನೆಕ್ಸ್ಟ್ 732 ಅದ. 4ನೇ ಆಯ್ಕೆ
4ನೇಕ್ಕೆ ಎಷ್ಟಿದೆ 732 7 3 10 2 12 3 ಮಗ್ಗಿಯಲ್ಲಿ ಕೂಡ 12 ಹೋಗುತ್ತೆ. ಇಲ್ಲಿ ನಾವು ಒಂದು ಆಯ್ಕೆಯನ್ನ ಎಲಿಮಿನೇಟ್ ಮಾಡಿದ್ವಿ. ಮೂರನೇ ಆಯ್ಕೆಗೆ ಯಾವುದೇ ಕಾರಣಕ್ಕೂ ಉತ್ತರ ಹಾಕಲ್ಲ ನಿಮಗೀಗ, ಮುಗೀತು. ಎಸ್, ಇದು ಗೆಸ್ ಮಾಡೋದ್ರ ಮುಖಾಂತರ ಆಯ್ಕೆಗಳನ್ನ ಈ ಡಿಜಿಟ್ ಸಮ್ ಮಾಡೋದ್ರ ಮುಖಾಂತರ ಕಂಡುಹಿಡ್ಕೊಂಡ್ವಿ. ಎಸ್, ಈಗ ನೋಡ್ರಿ ಈಸಿಯಾಗಿ ಇಲ್ಲಿ ಉತ್ತರ ಸಿಕ್ಬಿಡುತ್ತೆ ನಮಗೆ. 1 ರೇಷಿಯೋ ಈಕ್ವಲ್ ಟು 248, 3 ರೇಷಿಯೋ ಈಕ್ವಲ್ ಟು 3 8 24ಕ್ಕೆ 4 ಕೈಲ ಬಂತು 2, 3 4 12 2 14ಕ್ಕೆ 4 ಕೈಲ ಬಂತು 1, 3 2 6 1 7 744 ಯಾವುದಿದೆ ಅದೇ ರೈಟ್ ಆನ್ಸರ್. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಮುಗ್ದ ಹೋಯ್ತು. ಎಸ್, ಇಲ್ಲಿ 2 ರೇಷಿಯೋ ಈಕ್ವಲ್ ಟು ಅದೇ ಸಿಗುತ್ತೆ. ಮತ್ತೆ 2 ರೇಷಿಯೋ ಈಕ್ವಲ್ ಟು ಏನು ಬರುತ್ತೆ? 2 8 16ಕ್ಕೆ 6 ಕೈಲ ಬಂತು 1, 2 4 8 1 9, 2 12 4 496, 744 ರೂಪಾಯಿ ಒಂದು ಸೀರೆ ಕೊಂಡಿರ್ತಾರೆ, 496. ಆಯ್ಕೆ 1 ಇಲ್ಲಿದ್ರೆ 496. ದ ರೈಟ್ ಆನ್ಸರ್ ಆಯ್ಕೆ 1. ಎಷ್ಟು ಸಿಂಪಲ್ ಆಗಿ ನಾವು ಉತ್ತರಗಳನ್ನ ಕಂಡುಹಿಡ್ಕೊಳ್ಬಹುದು. ನೋಡ್ರಿ ಎಷ್ಟು ಈಸಿ ಅದ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಹೇಳುವಾಗ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ನಿಮಗೆ ತಿಳಿಬೇಕಲ್ಲ, ತಿಳಿವಾಗಿ ಹೇಳ್ತಾ ಹೋಗ್ತೀನಿ. ಕ್ಲಿಯರ್ ಗೊತ್ತಾಯ್ತು? ಇದು ಯಾವಾಗ 3 ಸಿಕ್ತು, ಇಲ್ಲಿ ನೋಡ್ರಿ 4 ರೇಷಿಯೋಗಳಲ್ಲಿ ಇದು ಒಂದನ್ನು ತೆಗೆದಾಕ್ಬಿಟ್ಟಿವಿ. ಅಷ್ಟು ಈಸಿಯಾಗಿ ಇನ್ನು ಇವೆರಡು ಗುಣಾಕಾರ ಮಾಡಿದ್ರೆ ಎಕ್ಯುರೇಟ್ ಉತ್ತರ ಸಿಕ್ಬಿಡುತ್ತೆ. 3ಕ್ಕೆ ಮತ್ತು 248ಕ್ಕೆ ಗುಣಾಕಾರ ಮಾಡಿದ್ರೆ ಎಕ್ಯುರೇಟ್ ಆಗಿರ್ತಕ್ಕಂಥ ಉತ್ತರ ಸಿಕ್ಬಿಡುತ್ತೆ. ಈಸಿಯಾಗಿ ನಾವು ಉತ್ತರಗಳನ್ನು ಕಂಡುಹಿಡ್ಕೊಳ್ಬಹುದು. ಮುಂದಿನ ಕ್ವಶನ್ 15. 1305, 4665 ಮತ್ತು 6905 ಸಂಖ್ಯೆಗಳನ್ನ ಪ್ರತಿ ಸಂದರ್ಭದಲ್ಲಿ ಒಂದೇ ಶೇಷದೊಂದಿಗೆ ವಿಭಜಿಸುವ ದೊಡ್ಡ ಸಂಖ್ಯೆ n ಆಗಿರುತ್ತದೆ. ದೊಡ್ಡ ಸಂಖ್ಯೆ n ಆಗಿರುತ್ತದೆ ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ ಅಂದಾಗ ನಾವೇನ್ ಕಂಡುಹಿಡ್ಕೊಳ್ಬೇಕು? HCF ಅನ್ನ ಕಂಡುಹಿಡ್ಕೊಳ್ಬೇಕು. ಹಾಗಾದ್ರೆ n ನಲ್ಲಿರುವ ಅಂಕಿಗಳ ಮೊತ್ತ ಎಷ್ಟು? ನೋಡ್ರಿ, ಕ್ವಶನ್ ದೊಡ್ಡ ಸಂಖ್ಯೆ ಕೇಳಿಲ್ಲ, ಆ ಸಂಖ್ಯೆಗಳನ್ನ ಕೂಡಿಸಿದ್ರೆ ಏನ್ ಬರುತ್ತೆ? ಸಮ್, ಡಿಜಿಟ್ ಸಮ್. ಹೌದಾ? ಎಸ್, ಈಗ ನೋಡ್ರಿ ನಾವು ಇವೆಲ್ಲವುಗಳನ್ನ ತೆಗೆಯಕ್ಕೆ ಬರಲ್ಲ. ಇವಾಗ ಅವ್ರು ಏನಂತ ಹೇಳಿದರೆ, ಕ್ಲಿಯರ್ ಆಗಿ ಹೇಳಿದರೆ ಸಂಖ್ಯೆಗಳು ಪ್ರತಿ ಸಂದರ್ಭದಲ್ಲಿ ಶೇಷ ಒಂದೇ ಇರಬೇಕು. ನೋಡ್ರಿ, ನಾವೇನು ಸಿಗುತ್ತಲ್ಲ, ಒಂದು ಸಂಖ್ಯೆ ಸಿಗುತ್ತಲ್ಲ, ಅದರಿಂದ ಇದಕ್ಕೆ ಡಿವೈಡ್ ಮಾಡಿದ್ಮೇಲೆ ಶೇಷ ಸೇಮ್ ಬರಬೇಕು. ಇದ್ರ ಶೇಷ ಇದ್ರ ಶೇಷ 3 ಶೇಷ ಕೂಡ ಒಂದೇ ಬರಬೇಕು, ಒಂದೇ ಸಂಖ್ಯೆ ಬರ್ಬೇಕಂತಂದು ಹೇಳಿದ್ರೆ. ಹಾಗಾದ್ರೆ ಏನ್ ಮಾಡಬೇಕು? ಶೇಷ ಸೇಮ್ ಬರ್ಬೇಕಂತ ಕ್ವಶನ್ ಕೇಳಿದಾಗ ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳೆದು ಸಂಖ್ಯೆಗಳನ್ನ ಹಚ್ಕೊಳ್ಬೇಕು. ಇದ್ರಲ್ಲಿ ಅತಿ ಚಿಕ್ಕದು ಯಾವುದು? 1305. ಈಗ ಇದರಲ್ಲಿ ಇದನ್ನ ಕಳೆದು ಒಂದು ಸಂಖ್ಯೆ ಹಚ್ಕೊಳ್ಬೇಕು. ನೋಡ್ರಿ, 5ರಲ್ಲಿ 5 ಹೋದ್ರೆ 5ರಲ್ಲಿ 5 ಹೋದ್ರೆ 0, 0ದಲ್ಲಿ 6 ಹೋಗಲ್ಲ, ಸಾರಿ 6ರಲ್ಲಿ 0 ಹೋಗುತ್ತೆ. ನೆಕ್ಸ್ಟ್ 6ರಲ್ಲಿ 3 ಹೋದ್ರೆ 3, 4ರಲ್ಲಿ 1 ಹೋದ್ರೆ 3. ಎಸ್, ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಕಳೆದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ಸಂಖ್ಯೆ ಅದ, ಈ ದೊಡ್ಡ ಸಂಖ್ಯೆ ಇದು ಚಿಕ್ಕ ಸಂಖ್ಯೆ, ಇದನ್ನು ಕೂಡ ಇದರಲ್ಲಿ ಕಳಿಬೇಕು. ದೊಡ್ಡ ಸಂಖ್ಯೆ ತಾನೆ? ಎಸ್, ಈ 1305 ಈ ಸಂಖ್ಯೆಯಲ್ಲಿ ಕೂಡ ಕಳಿಬೇಕು. ನೋಡ್ರಿ, 5ರಲ್ಲಿ 5 ಹೋದ್ರೆ 0, ನೆಕ್ಸ್ಟ್ 0ದಲ್ಲಿ 0 ಹೋದ್ರೆ 0, ಇಲ್ಲಿ 9 ಅದ, ಇಲ್ಲಿ 3 ಅದ, 9ರಲ್ಲಿ 3 ಹೋದ್ರೆ 6, 6ರಲ್ಲಿ 1 ಹೋದ್ರೆ 5. ಹೌದಾ? ಎಸ್, ಇದು ಕೂಡ ಚಿಕ್ಕ ಸಂಖ್ಯೆ ಇದಕ್ಕಿಂತ. ಎಸ್, ಇದನ್ನು ಕೂಡ ಇದರಲ್ಲಿ ಮತ್ತೆ ಮೈನಸ್ ಮಾಡಬೇಕು. ನೋಡ್ರಿ, 5ರಲ್ಲಿ 5 ಹೋದ್ರೆ 0, 0ದಲ್ಲಿ 6 ಹೋಗಲ್ಲ. ಹೌದಾ? 0ದಲ್ಲಿ 6 ಹೋಗಲ್ಲ ಅಂದ್ರೆ 10ರಲ್ಲಿ 6 ಹೋದ್ರೆ 4, ಕೈಲ ಬಂತು 1. ಇಲ್ಲಿ ಎಷ್ಟದ? 9 ಅದ, ಇಲ್ಲಿ 7 ಅದ, 9ರಲ್ಲಿ 7 ಹೋದ್ರೆ 2, 6ರಲ್ಲಿ 4 ಹೋದ್ರೆ 2, 2240 ಆಯ್ತು. ಎಸ್, ಇದನ್ನ ಯಾಕೆ ಮಾಡ್ಕೊಂಡ್ವಿ? ಶೇಷ ಸೇಮ್ ಬರ್ಬೇಕನ್ನೋ ಸಲುವಾಗಿ ಈ ರೀತಿ ದೊಡ್ಡದಲ್ಲೇ ಚಿಕ್ಕ ಸಂಖ್ಯೆಗಳನ್ನ ಕಳೆದುಕೊಂಡು ಹಚ್ಕೊಳ್ಬೇಕು. ಈಗ ಇವುಗಳ ಅನ್ನ ಕಂಡುಹಿಡ್ಕೊಳ್ಬೇಕು. ಇವುಗಳ ಎಸ್, ಕಂಡುಹಿಡ್ಬೇಕಂದ್ರೆ ಎಲ್ಲಾ ಸಂಖ್ಯೆಗಳು ಹೋಗ್ಬೇಕು. 10ರಲ್ಲಿ ಎಲ್ಲಾ ಸಂಖ್ಯೆಗಳು ಹೋಗ್ತವೆ, ಕಾಣುತ್ತಿದ್ದು. ಎಸ್, 10, 13ರಲ್ಲಿ 16, ಒಂದು 0 ತೆಗೆದು ಹೆಚ್ಚಿಬಿಡಿ, 560. ಇಲ್ಲಿ ಕೂಡ 224, 10ರಿಂದ ಡಿವೈಡ್ ಮಾಡಿದ್ವಿ. ನೆಕ್ಸ್ಟ್ ಇದು ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 4ರ ಮಗ್ಗೆಯಲ್ಲಿ ಎಲ್ಲ ಹೋಗ್ತವೆ. 4 8 32, 1 ಉಳಿತೆ 4 2 4 4 16, 4 4 16. ಇಲ್ಲಿ 4 1 4, 1 ಉಳಿತೆ 4 4 16, ಮತ್ತೊಂದು 0. ಹೌದಾ? ಎಸ್, ಇಲ್ಲಿ 4 5 20, 4 6 24. ನೆಕ್ಸ್ಟ್ ಮತ್ತೆ ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 4ರ ಮಗ್ಗೆಯಲ್ಲಿ ಮತ್ತೆ ಹೋಗುತ್ತೆ. ನೋಡ್ರಿ, 4 4 2 8, 4 1 4.
ನೆಕ್ಸ್ಟು 4 3 12, 2 ಉಳಿಯುತ್ತೆ 20 ಆಗುತ್ತೆ, 4 5 20, 4 1 4 4 16. ನೆಕ್ಸ್ಟ್ ಮತ್ತೆ ಇದು ಯಾವ ಮಗ್ಗಿಲು ಹೋಗುತ್ತೆ? ನೆಕ್ಸ್ಟ್ 7ರ ಮಗ್ಗಿಲು 3 ಹೋಗ್ತವೆ ನೋಡ್ರಿ. 7 3 21, 7 5 35, 7 2 14. ನೆಕ್ಸ್ಟ್ ಇವು ಯಾವೂ ಹೋಗಲ್ಲ, ಬಿಟ್ಬಿಡಿ. ಇವು ಯಾವೂ ಹೋಗಲ್ಲ ಅಂದ್ರೆ ಬಿಟ್ಬಿಡಿ. ಹಾಗಾದ್ರೆ ಮಸ ಇವು 4 ಗುಣಾಕಾರ ಮಾಡಿದ್ರೆ ಬರ್ತಕ್ಕಂಥ ಮಸನ ಏನಾಗುತ್ತೆ, ಈ ಎಲ್ಲಾ ಸಂಖ್ಯೆಗಳನ್ನ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ ಮತ್ತು ಶೇಷ ಕೂಡ ಸೇಮ್ ಇರುತ್ತೆ. ಹಾಗಾದ್ರೆ ಎಷ್ಟಾಗುತ್ತೆ ನೋಡ್ರಿ, 4 4 16, 16 7 16 ಇಲ್ಲಿ ಎಷ್ಟಾಗುತ್ತೆ ನೋಡ್ರಿ, 10 × 4 × 4 × 7. ಹೌದು ತಾನೆ? ಎಸ್ ಹಿಂಗ 7 4 28, 28 4 28 56 56 56 112, 112 1120 ನೋಡ್ರಿ. ಇದು ಮಸ. ಇದು ಈ ಎಲ್ಲಾ ಸಂಖ್ಯೆಗಳನ್ನ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ. ಅಷ್ಟೇ ಅಲ್ಲ, ಶೇಷ ಕೂಡ ಸೇಮ್ ಇರುತ್ತೆ. ಇವು ಮತ್ತೆ ಇವು ಅಲ್ಲ, ಇದಲ್ಲ, ಇವುಗಳನ್ನ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ, ಭಾಗಿಸಿದಾಗ ಶೇಷ ಕೂಡ ಸೇಮ್ ಇರ್ತಕ್ಕಂಥ ಸಂಖ್ಯೆ ಇದು. ಹಾಗಾದ್ರೆ ಕ್ವಶನ್ ಏನ್ ಕೇಳಿದ್ರೆ, ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಕೇಳಿದರೆ ಇದು 1 + 1 2, 2 + 2 4, 4 + 0 4 ಆಗುತ್ತೆ. ಹಾಗಾದ್ರೆ ದ ರೈಟ್ ಆನ್ಸರ್ ಈ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಯಾವ ರೀತಿ ಕೇಳಿದ ಕ್ವಶನ್, ಆ ಸಂಖ್ಯೆ ಯಾವ್ದಂತ ಕೇಳಿಲ್ಲ, ಆ ಸಂಖ್ಯೆಗಳ ಮೊತ್ತ ಕೇಳಿದ್ದಾನೆ. ಆ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳ ಮೊತ್ತ ಕೇಳಿದ್ದಾನೆ. ದ ರೈಟ್ ಆನ್ಸರ್ ಎಷ್ಟಾಗುತ್ತೆ? 4. ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 16. ಸುರೇಶ, ಅವನ ಹೆಂಡತಿ ಸ್ವಪ್ನ ಮತ್ತು ಮಗ ಸುನೀಲನ ಸರಾಸರಿ ವಯಸ್ಸು 40 ವರ್ಷಗಳಾಗಿವೆ. ನೋಡ್ರಿ, ಇವನು ಸುರೇಶ, ಸ್ವಪ್ನ ಮತ್ತು ಮಗ ಸುನೀಲ್. ಎವರೇಜ್ 40 ವರ್ಷ ಅಂತೆ. ಅಂದ್ರೆ ಇವನಿಗೂ ಕೂಡ 40 ವರ್ಷ, ಇವಳಿಗೂ ಕೂಡ 40 ವರ್ಷ, ಸುನೀಲನಿಗೂ ಕೂಡ 40 ವರ್ಷ. ಅಂದ್ರೆ ತಂದೆ ಮಕ್ಕಳು ಸೇಮ್ ಇದಾರೆ ಅಂತಲ್ಲ, ಎವರೇಜ್ 40 ವರ್ಷ. ಹೌದಾ? 3 ವಯಸ್ಸುಗಳನ್ನು ಕುಡಿಸ್ಕೊಂಡು 3ರಿಂದ ಡಿವೈಡ್ ಮಾಡಿದ್ರೆ 40 ಬರುತ್ತಂತೇಳಿ ಅರ್ಥ. ಹೌದಾ? ಎಸ್ ಸರ್. ತಂದೆಗೂ ಮತ್ತು ತಂದೆ ತಾಯಿಗೂ 40 ಮಗನು 40 ಅಂತಲ್ಲ, ಎವರೇಜ್ 40 ಅಂತಲ್ಲ, ಪ್ರತಿಯೊಬ್ಬರಿಗೆ 40 ಬರ್ತಂತ ಅರ್ಥ. 3 ಕೂಡಿಸಿದ್ರೆ 120 ಆಗುತ್ತೆ ಅಂತಕ್ಕಂಥದ್ದು ಕನ್ಫರ್ಮ್. ಎಸ್. ನೆಕ್ಸ್ಟ್ ಏನಂತ ಹೇಳಿದ್ದಾರೆ ಮುಂದೆ ಸುನೀಲನು ಸಂಧ್ಯಾಳನ್ನ ವಿವಾಹವಾಗುತ್ತಾನೆ. ಸುನೀಲ್ ಇವನೇನ್ ಮಾಡ್ತಾನಂತೆ, ಸಂಧ್ಯಾಳನ್ನ ವಿವಾಹ ಆಗ್ತಾನೆ. ಗೊತ್ತಿಲ್ಲ, ಅವಳ ಏಜ್ ಗೊತ್ತಿಲ್ಲ, ವಿವಾಹ ಆದ್ಮೇಲೆ ಎಕ್ಸ್. ಸಂಧ್ಯಾಳ ವಯಸ್ಸು ಪ್ರೆಸೆಂಟ್ ಏನು? ಎಕ್ಸ್. 2 ವರ್ಷಗಳ ತರುವಾಯ ಶೇಖರ್ ಅಂತಕ್ಕಂಥ ಮಗ ಹುಟ್ಟುತ್ತಾನೆ. ನೋಡ್ರಿ, ವಿವಾಹವಾಗಿ 2 ವರ್ಷ ಆಗುತ್ತೆ. ಇಲ್ಲಿ ಸಂಧ್ಯಾಳಿಗೆ 2 ವರ್ಷ ಆದ್ಮೇಲೆ ಈ ತಂದೆಗೂ ಕೂಡ 2 ವರ್ಷ ಜಾಸ್ತಿ ಆಗುತ್ತೆ, ಸ್ವಪ್ನಗೂ ಕೂಡ 2 ವರ್ಷ ಜಾಸ್ತಿ ಆಗುತ್ತೆ, ಸುನೀಲನಿಗೂ ಕೂಡ 2 ವರ್ಷ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈ 2 2 2 4 2 6 ವರ್ಷಗಳು ಜಾಸ್ತಿ ಆಗ್ತವೆ. ಇವ್ರ ಮೂವರಿಗೂ 6 ವರ್ಷಗಳು ಮತ್ತು ಈ ಸಂಧ್ಯಾಳಿಗೆ 2 ವರ್ಷ ಜಾಸ್ತಿ ಆಗುತ್ತೆ. ಹೌದಾ? ಕ್ಲಿಯರ್ ಆಯ್ತು ಇದು? ಎಸ್. 2 ವರ್ಷದ ತರುವಾಯ ಶೇಖರ್ ಅಂತಕ್ಕಂಥ ಮಗ ಹುಡ್ತಾನೆ. ಶೇಖರನಿಗೆ 4 ವರ್ಷವಾದಾಗ ನೋಡ್ರಿ, ಈಗ ಶೇಖರನಿಗೆ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಯಾವಾಗ ಇಲ್ಲಿ 4 ವರ್ಷ ಆಯ್ತು, ಸಂಧ್ಯಾಳಿಗೂ ಕೂಡ 4 ವರ್ಷ ಆಗಿರುತ್ತೆ. ಇವ್ರ ಮೂವರಿಗೂ ಕೂಡ 4 ವರ್ಷ ಜಾಸ್ತಿ ಆಗುತ್ತೆ. ಇವನಿಗೆ 4 ವರ್ಷ, ಇವಳಿಗೆ 4 ವರ್ಷ, ಮಗನಿಗೂ 4 ವರ್ಷ, 4 3 12 ವರ್ಷ ಜಾಸ್ತಿ ಆಯ್ತು. ಕ್ಲಿಯರ್ ಆಯ್ತು ನಚ್ಕೊಂಡಿದ್ದು? ಎಸ್. ಆಗ 4 ವರ್ಷ ವಯಸ್ಸಾದಾಗ ಕುಟುಂಬದ ಸರಾಸರಿ ವಯಸ್ಸು 36 ವರ್ಷಗಳಾಗ್ತವೆ. ಎವರೇಜ್ ಎಲ್ಲರ ವಯಸ್ಸುಗಳೇನಾಗ್ತವೆ? 36 ವರ್ಷಗಳಾಗ್ತವೆ. ವಿವಾಹದ ಸಮಯದಲ್ಲಿ ಸಂಧ್ಯಾಳ ವಯಸ್ಸು ಎಷ್ಟಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಲಾಸ್ಟ್ 4 ವರ್ಷವಾದಾಗ ಕುಟುಂಬದ ಸರಾಸರಿ ವಯಸ್ಸು 36 ಅಂತೆ. ಕುಟುಂಬದ ಸರಾಸರಿ ವಯಸ್ಸು 36 ಅಂದ್ರೆ ಕುಟುಂಬದಲ್ಲಿ ಈಗ ಎಷ್ಟು ಜನ ಇದ್ದಾರೆ? 1 2 3 4, ಇವನೊಬ್ಬನ 5. ಒಬ್ಬೊಬ್ಬರಿಗೆ 36 ವರ್ಷ ಆದ್ರೆ 55 ಜನಕ್ಕೆ ಎಷ್ಟಾಗುತ್ತೆ? 5 6 30, ಕೈಲ ಬಂತು 3, 5 3 15 3 18. ಹಾಗಾದ್ರೆ 180 ವರ್ಷಗಳಾಗ್ತವೆ. ಹಾಗಾದ್ರೆ ಇವೆಲ್ಲವುಗಳನ್ನ ಕೂಡ್ಕೊಂಡ್ಬಿಟ್ರೆ 180 ಆದ್ರೆ ಈಸಿಯಾಗಿ ನಮಗೆ ಈಗ ಎಲ್ಲ ಕೂಡಿಸ್ಕೊಳ್ಬೇಕು. ಈ ಎಲ್ಲಾ ಸಂಖ್ಯೆಗಳಿಗೆ ಎಷ್ಟು ಕೂಡಿಸಿದ್ರೆ 180 ಆಗುತ್ತೆ. ಅದೇ ಸಂಧ್ಯಾಳ ಮದುವೆ ಆಗಬೇಕಿರ್ತಕ್ಕಂಥ ವಯಸ್ಸಾಗುತ್ತೆ. ಇವೆಲ್ಲವುಗಳನ್ನು ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಂಡು 180 ಆಗ್ಬೇಕಾದ್ರೆ ಎಕ್ಸ್ಗೆ ಎಷ್ಟು ಉಳಿದಿರ್ತಕ್ಕಂಥ ಸಂಖ್ಯೆಗೆ ಎಷ್ಟು ಸೇರಿಸಿದ್ರೆ 180 ಆಗುತ್ತೆ. ಅದೇ ಸಂಖ್ಯೆ ಏನಾಗುತ್ತೆ? ಸಂಧ್ಯಾಳ ವಯಸ್ಸಾಗುತ್ತೆ ಎಕ್ಸ್. ಎಸ್. ಈಗ ಕೂಡಿಸೋಣ.
40 40 80 120 126 126 136 ಇದು ಒಂದೆರಡು 138 ಆಯಿತು. ಇಲ್ಲೇ 138 ಆಯಿತು. ಈಗಿಲ್ಲೇ 4 4 4 8 8 2 ಎಷ್ಟಾಯಿತು 10 ಆಯಿತು. ಹೌದು ತಾನೆ? 4 4 8 8 2 10 ಆಯಿತು. ಎಲ್ಲ ಸೇರಿಸಿ ಎಷ್ಟಾಯಿತು 148 ಆಯಿತು. ಹಾಗಾದರೆ 148ಗೆ ಎಷ್ಟು ಸೇರಿಸಿದ್ರೆ 180 ಆಗುತ್ತೆ? 148ಗೆ ಎಷ್ಟು ಸೇರಿಸಬೇಕು? 32 ಸೇರಿಸಬೇಕು. ಹೌದು ತಾನೆ? 8 2 10 ಕೈಲ ಬಂತು 1 4 4 8 1 ಆಗುತ್ತೆ. 32 ಸೇರಿಸಿದ್ರೆ 180 ಆಗುತ್ತೆ. ಹಾಗಾದ್ರೆ ಎಕ್ಸ್ ಎಷ್ಟಾಗುತ್ತೆ? 32 ಆಗುತ್ತೆ. ಸಿಂಪಲ್ ಆಗಿ ಉತ್ತರ ಕಂಡುಹಿಡ್ಕೊಳ್ಬಹುದು. ಹಾಗಾದ್ರೆ ಮದುವೆಯಾಗುವಾಗ ಸಂಧ್ಯಾಳ ವಯಸ್ಸು ಎಷ್ಟಿರುತ್ತೆ? 32 ಇರುತ್ತೆ. ಆಯ್ಕೆಯಲ್ಲಿ 32 ಇಲ್ಲ. ಮೋಸ್ಟ್ಲಿ ಇದು ತಪ್ಪಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಸರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮದುವೆಯಾಗಿ ಮಗ ಎಷ್ಟು ವರ್ಷಕ್ಕೆ ಕೊಟ್ಟಿದೆ ಅಂತ ಕೇಳಿದ್ರೆ 34 ಅಂತ ಹೇಳ್ಬೋದಿತ್ತು. ಮದುವೆಯಾಗಿ ಮಗುವಾಗುವಾಗ ಸಂಧ್ಯಾಳಿಗೆ ಸಂಧ್ಯಾಳ ವಯಸ್ಸು ಎಷ್ಟು ಅಂತ ಕೇಳಿದಾಗ 34 ಅಂತ ಹೇಳ್ಬೋದು. ಆಯ್ಕೆಯಲ್ಲಿ 34 ಇದೆ. ಬಟ್ ಮದುವೆಯಾಗುವಾಗ ಸಂಧ್ಯಾಳ ವಯಸ್ಸು 32 ಇದೆ. ದ ರೈಟ್ ಆನ್ಸರ್ 32 ಆಗುತ್ತೆ. ಬೇಕಾದ್ರೆ ಇವಾಗ ಇಲ್ಲಿ 32 ಹಚ್ಕೊಂಡು ಲೆಕ್ಕ ಮಾಡ್ಕೊಂಡ್ರೆ ನೀವು 32 ಹಚ್ಕೊಂಡು ಲೆಕ್ಕ ಮಾಡಿದಾಗ ಇವರೆಲ್ಲರ ವಯಸ್ಸನ್ನ ಕೂಡಿಸ್ಕೊಂಡು 5 ಜನರಿಂದ ಡಿವೈಡ್ ಮಾಡಿದ ಮೇಲೆ 36 ಎವರೇಜ್ ಸಿಗುತ್ತೆ. ನೋಡಿ ಅದನ್ನು ಮಾಡ್ತೀನಿ ನೋಡ್ರಿ. ಇದೆಲ್ಲದನ್ನು ಸೇರಿಸಿ ಎಷ್ಟು ಬಂತು? ಈಗ 138 ಬಂತು. 138 ಬಂತು. ಆಯ್ತಾ? ಈಗ ಇಲ್ಲಿ ಎಕ್ಸ್ 32 ಅಂತ ಅನ್ಕೊಂಡ್ವಿ. ಈಗ 32 1 2 ಎಷ್ಟಾಗುತ್ತೆ? 34. 34 4 ಎಷ್ಟಾಗುತ್ತೆ? 38 ಆಯ್ತು. ಆಯ್ತಾ? ಎಸ್ 32 4 38 ಆಯ್ತು. ಪ್ಲಸ್ ಇದು 4 ಇವೆಲ್ಲವನ್ನು ಸೇರಿಸ್ರಿ. ಈಗ 8 8 16 16 4 20 ಕೈಲ ಬಂತು 2 3 3 6 2 8 ಒಂದಕ್ಕೊಂದು 180 ಬಂತಲ್ಲ. ಇದರಿಂದ 5ರಿಂದ ಡಿವೈಡ್ ಮಾಡಿ. ಇವಾಗ 5 ಒಂದಲ್ಲೇ 5 3 15 3 ಉಳಿತೆ 30 ಆಗುತ್ತೆ. 5 6 30 36 ಬಂತ ನೋಡ್ರಿ. ಇದು ನಾನು ಮಾಡಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲ ಸರ್ ಇದನ್ನು ಬೇರೆ ರೀತಿಯಲ್ಲಿ ಕೇಳಿದ್ರೆ ಕಮೆಂಟ್ ಮಾಡ್ಬೋದು. ಹೌದಾ? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಫೆಬ್ರವರಿ 23 2025 ನಡೆದಿರ್ತಕ್ಕಂಥ ಈ ಒಂದು GK ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥದ್ದು ಗ್ರೂಪ್ ಬಿ GK ಕ್ವಶನ್ ಪೇಪರ್ ಇರ್ತಕ್ಕಂಥ ಈ 16 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೂಡ ಎಲ್ಲ ಕ್ವಶನ್ಗಳನ್ನು ಬಿಡಿಸಿದ್ದೀನಿ. ದಯವಿಟ್ಟು ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರು ಯಾರಾದ್ರೂ ಅವರೆಲ್ಲರಿಗೂ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.